शुक्कमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿದೇಹರಾಜ ನಿಮಿರಾಜ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ. ಏತೈತಾಂ ಐಶ್ವರೀಂ ಮಾಯಾಂ ದುಸ್ತರಾಂ ಅಕೃತಾತ್ಮವಿಃ ತರಂತ್ಯಂಜಃ ಸ್ಥೂಲದಿಯಃ ಮಹರ್ಷ ಇದಮುಚ್ಯತಾಂ. ಅವರು ಕೇಳ್ತಾ ಇದ್ದಾರೆ, ಐಶ್ವರೀಂ ಮಾಯಾಂ, ಈ ಮಾಯೆ ಅಂತಂದರೆ ಬಂಧ ಪ್ರಕೃತಿ, ಅಂದರೆ ಈ ಪ್ರಕೃತಿಯ ಬಂಧನ, ಸಂಸಾರದ ಬಂಧನ. ಈ ಸಂಸಾರದ ಬಂಧನ ಎನ್ನುವಂಥದ್ದು ಒಳ್ಳೆಯ ಶಾಸ್ತ್ರಜ್ಞಾನವನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ಇದ್ದ ಅಂದರೆ ಬಹಳ ಚೆನ್ನಾಗಿ ಶಾಸ್ತ್ರವನ್ನೆಲ್ಲ ತಿಳಿದಿರ್ತಾನೆ, ಎಲ್ಲ ಮಾಡಿರ್ತಾನೆ. ಅಂಥ ವ್ಯಕ್ತಿಗೂ ಕೂಡ ಈ ಸಂಸಾರದ ಬಂಧನವನ್ನು ಕಳೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಸುಲಭ ಇಲ್ಲ. ಒಬ್ಬ ಶಾಸ್ತ್ರವನ್ನು ತಿಳಿದಂಥ ವ್ಯಕ್ತಿಗೇನೆ ಪರಿಪೂರ್ಣವಾಗಿ ಈ ಸಂಸಾರದಿಂದ ಪಾರಾಗಲಿಕ್ಕೆ ಕಷ್ಟ ಇದೆ ಅಂದ ಮೇಲೆ ಇನ್ನು ಪಾಮರರಾದಂಥ ವ್ಯಕ್ತಿಗಳ ಗತಿ ಏನಿನ್ನ? ಶಾಸ್ತ್ರವನ್ನು ಬಲ್ಲ ವ್ಯಕ್ತಿಗಳಿಗೇನೆ ಇಷ್ಟು ಕಷ್ಟ ಇದೆ, ಪಾಮರರಾದವರಾದರೂ ಕೂಡ ಹೇಗೆ ಇದನ್ನು ದಾಟ್ತಾರೆ? ಈ ಸಂಸಾರ ಸಮುದ್ರವನ್ನು ಹೇಗೆ ದಾಟ್ತಾರೆ? ಬಹಳ ಕಷ್ಟ ಇದೆ ಅಲ್ವ ಇದು, ಇದಕ್ಕೆ ನನಗೆ ಉತ್ತರವನ್ನು ಹೇಳಿ ಅಂತ ಪ್ರಶ್ನೆಯನ್ನು ಮುಂದಿಡ್ತಾರೆ. ಬಹಳ ಅದ್ಭುತವಾದಂಥ, ನಮಗೆಲ್ಲ ಬೇಕಾದಂಥ ಪ್ರಶ್ನೆ ಅದು, ಬಹಳ ಸುಂದರವಾದಂಥ ಪ್ರಶ್ನೆ. ಈ ಪ್ರಶ್ನೆಯನ್ನು ಮುಂದಿಟ್ಟಾಗ ಆಗ ಪ್ರಬುದ್ಧ ಅನ್ನುವಂಥ ಜ್ಞಾನಿ ಜಾಯಂತೆಯ ಅವರು ಉತ್ತರವನ್ನು ಕೊಡ್ತಾರೆ. ಕರ್ಮಾಣ್ಯಾರಭಮಾಣಾನಾಂ ದುಃಖಹತ್ಯೈ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನೀಚಾರಿಣಾಂ ನೃಣಾಂ. ಭಾಗವತ ಅಂದರೆ ಬಹಳ ಗಂಭೀರ, ಅಷ್ಟು ಸುಲಭದಲ್ಲಿ ಅರ್ಥವೇ ಆಗಲ್ಲ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಅವೆಲ್ಲ ಇಲ್ದಿದ್ದರೆ, ವ್ಯಾಖ್ಯಾನಗಳಿಲ್ದಿದ್ದರೆ ಬಹಳ ಕಷ್ಟ ಆಗುತ್ತೆ, ಅಷ್ಟು ಕಠಿಣವಾದದ್ದು. ಅವ್ರು ಹೇಳ್ತಾರೆ, ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೈ ಸುಖಾಯ ಚ ಅಂತ. ಜಗತ್ತಿನಲ್ಲಿ ಒಂದು ವಿಶೇಷ ಏನು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು ಮಾಡ್ತಾನೆ ಅಂದರೆ ಕರ್ಮಾಣ್ಯಾರಭಮಾಣಾನ, ಪ್ರತಿಯೊಬ್ಬನೂ ಕೆಲಸ ಮಾಡ್ತಾನೆ. ಯಾಕೆ ಕೆಲಸ ಮಾಡ್ತೀಯೋ ನೀನು ಅಂತ ಕೇಳಿದರೆ ಏನು ಹೇಳ್ತಾನೆ? ಮುಂದೆ ಸುಖ ಪಡಬೇಕಲ್ಲಪ್ಪ, ಮುಂದೊಂದು ಸುಖ ಇದೆಯಲ್ಲ, ಆ ಸುಖಕ್ಕೋಸ್ಕರವಾಗಿ ದುಡಿತಾ ಇದ್ದೇನೆ. ನೀವು ಯಾವಾಗ ಕೇಳಿದರೂ ಮುಂದೆ ಆರಾಮಾಗಿರಬೇಕು ಅಂತ. ಅಲ್ಲಪ್ಪ, ಯಾಕೆ ಅಲ್ಲೆಲ್ಲೋ ಹೋಗ್ತೀಯಾ, ಯಾವುದೋ ಕೆಲಸ ಅಂತ ಮಾಡ್ತೀಯಾ, ಅಲ್ಲಿ ನಿನ್ನ ಮೇಲಿನ ಬಾಸು ಯಾರೋ ಇರ್ತಾನೆ, ಬಾಯಿಗೆ ಬಂದಂತೆ ಬೈತಾ ಇರ್ತಾನೆ, ಏನೇನೋ ಬೈತಾನೆ, ಎಷ್ಟೋ ಹಿಂಸೆ ಕೊಡ್ತಿರ್ತಾನೆ. ಇದನ್ನೆಲ್ಲ ಕಟ್ಕೊಂಡು, ಅಂದರೆ ಅದನ್ನೆಲ್ಲ ಇಷ್ಟು ಹಿಂಸೆಗಳನ್ನು ಒಪ್ಪಿಕೊಂಡು ಮಾಡಿಕೊಂಡು ಒಂದು ಏಕಾದಶಿ ಇಲ್ಲ, ಒಂದು ಭಾಗವತ ಶ್ರವಣ ಇಲ್ಲ, ಏನೂ ಇಲ್ಲ, ಇಂಥ ಕೆಲಸವನ್ನು ಮಾಡ್ಕೊಂಡಿದ್ದೀಯಲ್ಲಪ್ಪ, ಯಾಕೋ ಇದನ್ನು ಮಾಡ್ತಾ ಇದ್ದಿ, ಸುಮ್ಮನೆ ಬಿಟ್ಬಿಡೋದಲ್ವ, ಇದೆಲ್ಲವೂ ಕೂಡ ಹಾಯಾಗಿರ್ಬೋದಲ್ವ ಅಂತಂದರೆ ಆ ವ್ಯಕ್ತಿಗೆ ಇಷ್ಟು ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ, ಆ ಭಾಗವತ, ಏಕಾದಶಿ, ಉಪವಾಸ ಇದನ್ನೆಲ್ಲ ಕೇಳಲಿಕ್ಕೆ ಒಂದು ಸಮಯ ಅಂತ ಇಟ್ಕೊಂಡಿದ್ದೀನಿ ನಾನು. ಯಾವಾಗ? ಎಲ್ಲ ರಿಟೈರ್ಡ್ ಆದಮೇಲೆ, ರಿಟೈರ್ಮೆಂಟ್ ಆದ ನಂತರ ಎಲ್ಲ ಮಾಡ್ತೇನೆ. ಇವನಿಗೆ ರಿಟೈರ್ಡ್ ಆಗ್ತದೆ, ರಿಟೈರ್ಡ್ ಆದ ನಂತರ ಉಪವಾಸ ಮಾಡಬೇಕು ಅಂತ ಹೋಗ್ತಾನೆ, ಏನೋ ಸಮಸ್ಯೆ ಶುರುವಾಗುತ್ತೆ. ಏನೋ ಆಗಿದೆ ನನಗೆ ಅಂತ ಅನಿಸುತ್ತೆ. ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾನೆ. ಡಾಕ್ಟ್ರ್ ಹತ್ರಕ್ಕೆ ಹೋದರೆ ನಿನ್ನ ಮೈ ತುಂಬ ರೋಗಗಳು ಸೇರಿಕೊಂಡಿದ್ದಾವೆ, BP, ಶುಗರು. ದಿನನಿತ್ಯ ನೀನೇನು ಮಾಡಬೇಕು? ಬೆಳಿಗ್ಗೆ ಅರ್ಧ ಚಪಾತಿ ತಿನ್ನಬೇಕು, 1 ಲೋಟ ಬಿಸಿನೀರು ಕುಡಿಬೇಕು. ಮಧ್ಯಾಹ್ನ 2 ಚಪಾತಿ, 2 ಲೋಟ ಬಿಸಿ ನೀರು. ಸಾಯಂಕಾಲ ಬರೀ 1 ಸೌತೆಕಾಯಿಯನ್ನು ತುರಿದು ತಿನ್ನಬೇಕು ಅಷ್ಟೇ ನೀನು ಅಂತ ಹೇಳಿಬಿಡ್ತಾರೆ ಡಾಕ್ಟರ್. ನೀವು ಕಷ್ಟಪಟ್ಟದ್ದು ಯಾಕೆ ಅಂತ ಹೇಳಿದರೆ, ಇಷ್ಟು ದಿವಸ ಕಷ್ಟಪಟ್ಟದ್ದು, ದುಡಿದದ್ದು ಎಷ್ಟು ದುಡಿದ್ವಿ, ಯಾಕೆ? ನಾವು ಸುಖ ಪಡಬೇಕು ಅಂತ. ಆದರೆ ವಯಸ್ಸಾದ ಕಾಲದಲ್ಲಿ ಸುಖ ಪಡಬೇಕು ಅಂತ ನಮ್ಮ ಮುಂದೆ ಹಣ ಕುಪ್ಪೆ ನಿಂತಿದೆ. ಅಷ್ಟು ಹಣ ಎನ್ನುವಂಥದ್ದು ಎದರಲ್ಲಿ ಇದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಯೋಗ ಇಲ್ಲ, ಆ ಯೋಗ ಇಲ್ಲ, ದೇವರು ಕೊಡಲಿಲ್ಲ.
ಏನು ಮಾಡಬೇಕು ಕಡೆಗೆ? ಇಲ್ಲ, ನನ್ನ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಇಷ್ಟು ನೀನು ಶ್ರಮಪಟ್ಟದ್ದು ಯಾಕೆ ಅಂತಂದರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿಟ್ಟು ಹೋಗಬೇಕು ಅಂತ ಅಷ್ಟೇ ಶ್ರಮಪಟ್ಟು ಹೊರತು ನಿನ್ನ ಆತ್ಮೋದ್ಧಾರ ಅನ್ನೋದನ್ನು ಮಾಡ್ಕೊಳ್ಳಿಲ್ಲ. ಆದ್ದರಿಂದಾಗಿ ಜೀವನದಲ್ಲಿ ಆಗಬೇಕಾದ್ರೆ ಕರ್ಮಾಣ್ಯಾರಭಮಾಣಾನ ಸುಖ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡೋದು ಯಾಕೆ ಅಂದರೆ ದುಃಖ ಹತ್ಯೈ ಸುಖಾಯ ಚ ಅಂತ. ದುಃಖ ಹತ್ಯೈ, ದುಃಖ ನಾಶ ಆಗಬೇಕು, ಸುಖ ಸಿಗಬೇಕು ಅಂತ. ಸುಖ ಸಿಗೋದಕ್ಕೋಸ್ಕರವಾಗಿ ದುಃಖ ನಾಶ ಆಗೋದಕ್ಕೋಸ್ಕರ ಪ್ರತಿ ಮನುಷ್ಯನೂ ಕೂಡ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬನೂ ಅದಕ್ಕೋಸ್ಕರವೇ ಒದ್ದಾಡೋದು. ನೀವು ಯಾರನ್ನು ಕೇಳಿ, ಇಲ್ಲ ಅಂತ ಹೇಳ್ಬೋದು, ಸುಮ್ಮನೆ ಹೇಳ್ಬೋದು ಅಷ್ಟೇ. ಅಯ್ಯೋ ದೇವ್ರು ಇಟ್ಟಿದ್ದಾನಪ್ಪ, ನಾವು ಇದ್ದೀವಿ ಅಷ್ಟೇ ಅಂತ ಹೇಳ್ತಿರ್ತಾರೆ, ಸುಮ್ಮನೆ ಹೇಳ್ಕೊಳ್ತಿರ್ತಾರೆ ಅಷ್ಟೇ. ಅಯ್ಯೋ ದೇವ್ರು ನಡೆಸಿದಂತೆ ಅಂತಾರೆ, ಅವರು ಸಮಾಧಾನಕ್ಕೋಸ್ಕರ. ಏನೋ ಸಮಸ್ಯೆ ಇರ್ತದೆ, ಅಯ್ಯೋ ದೇವ್ರು ಹೆಂಗೆ ಮಾಡ್ತಾನೋ ಹಾಗೆ ಅಂತ. ಕರೆ ಮತ್ತೇನು ಮಾಡಲಿಕ್ಕಾಗಲ್ಲ, ದೇವ್ರು ಮಾಡಿದಂತೆ ಮಾಡಿ ಅದಕ್ಕೆ. ಆದರೆ ಏನು ಮಾಡೋದಿದ್ರೂ ಕೂಡ ಅವನು ಎಷ್ಟು ಕಷ್ಟಪಡೋದಿದ್ರು ಏನು ಮಾಡೋದಿದ್ರೂ ಕೂಡ ದುಃಖ ಹತ್ಯೆ ಸುಖಾಯಚ. ಅವನು ದುಃಖವನ್ನು ಪರಿಹಾರ ಮಾಡಿಕೊಂಡು ಸುಖ ಬರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ. ಆದರೆ ಎಲ್ಲರೂ ದುಃಖ ಪರಿಹಾರ ಇಷ್ಟು ಜನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ, ದುಃಖ ಪರಿಹಾರ ಆಗಬೇಕು, ಸುಖ ಸಿಗಬೇಕು ಅಂತ ಭಾರಿ 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 ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇಷ್ಟು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ದುಃಖ ಬರಬಾರದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬರದೇ ಇರುತ್ತಾ ಹೇಳಿ? ಬರದೇ ಇರುತ್ತೆ ದುಃಖ ಎನ್ನುವಂಥದ್ದು, ಬಂದೇ ಬರುತ್ತೆ. ಸುಖ ಬೇಕು ಅಂತ ಅಂದ್ಕೊಳ್ತೀವಿ, ಸುಖ ಸಿಗುತ್ತಾ ನಮಗೆ? ಸಿಗೋದಿಲ್ಲ. ಹಾಳಾದ ಏನೋ ಹಾಳು ಮೂಳು ತಿಂದ್ಕೊಂಡು ಬೇಡವಾದನ್ನೆಲ್ಲ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಇದು ಸುಖ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ, ಅದು ಸುಖ ಅಲ್ಲ. ಹಾಗಾಗಿ ಸುಖ ಎನ್ನುವಂಥದ್ದು ಇಲ್ಲ, ದುಃಖ ಅನ್ನುವಂಥದ್ದು ಬೇಡ ಅಂದರೂ ಬರ್ತಾ ಇದೆ ಜೀವನದಲ್ಲಿ. ಹಾಗಾಗಿ ಯಾರ್ಯಾರು ಕೆಲಸ ಮಾಡ್ತಾರೋ ಜೀವನದಲ್ಲಿ ಅವರೆಲ್ಲರೂ ಕೂಡ ಬಯಸುವಂಥದ್ದು ದುಃಖ ಹತ್ಯೆ ಸುಖಾಯಚ. ದುಃಖ ನಾಶ ಆಗಬೇಕು, ಸುಖ ಬರಬೇಕು. ಆದರೆ ಅದು ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ದುಃಖವೇ ಬರ್ತಾ ಇದೆ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇದೆಲ್ಲ. ಆದರೆ ಸುಖ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅವರಿಗೆ. ನಮಗೆ ಹೇಗಾಗಿದೆ ಗೊತ್ತಾ? ಸುಖ ಅನ್ನುವಂಥದ್ದು ಎಲ್ಲಿದೆ ಅಂತನ್ನುವಂಥ ತಿಳುವಳಿಕೆ ಇಲ್ಲದಂಥ ಸ್ಥಿತಿ ನಮಗೆ. ಸುಖ ಎನ್ನುವುದು ಎಲ್ಲಿದೆ ಅನ್ನುವಂಥ ಒಂದು ತಿಳುವಳಿಕೆ ಬೇಕಲ್ಲ, ಅದೇ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ತುಂಬ ಬಡತನ ಇದೆ ನಮಗೆ, ಎಷ್ಟು ಅಂದರೆ ಕಿತ್ತಿ ತಿನ್ನುವಷ್ಟು ಬಡತನ ಎನ್ನುವಂಥದ್ದಿದೆ. ಆದರೆ ನಮ್ಮ ಹಿರಿಯರೆಲ್ಲರೂ ಕೂಡ ಸೇರಿಕೊಂಡು ನಾವು ಉದ್ಧಾರ ಆಗಬೇಕು ಅಂತ ನಮ್ಮ ಮನೆಯಲ್ಲೇನೆ ಎಲ್ಲೋ ಒಂದು ಭಾಗದಲ್ಲಿ ಒಂದು ನಿಧಿಯನ್ನು ಹೂತಿಟ್ಟಿದ್ದಾರೆ. ಆದರೆ ಆ ನಿಧಿ ಸಂಪತ್ತು ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ನನಗೆ ದುಡ್ಡು ಬೇಕು, ನಾನು ಬದುಕಲಿಕ್ಕೆ ಬೇಕು ಅಂತ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ನನಗೆ ಆ ಸುಖ ಸಿಗಬೇಕು ಅಂತ ನಮ್ಮ ಪ್ರತಿನಿತ್ಯವೂ ಕೂಡ ನಾವು ಹೋಗಿ ಏನಾದರೂ ನಮ್ಮನೆ ಫ್ರಿಜ್ಜಲ್ಲಿದೆ ಸುಖ ಅಂತ ಅಲ್ಲಿ ಹುಡುಕಿದ್ರೆ ಸಿಗುತ್ತಾ? ಅಥವಾ ಕಾಡ್ರೇಜಲ್ಲಿದೆ ಅಂತಂದರೆ ಸಿಗುತ್ತಾ? ಎಲ್ಲಿದೆ ಅಂತ ಸಿಗುತ್ತೆ ನಮಗೆ. ಅದು ಒಳಗಡೆ ಇರುವಂಥ ನಿಧಿಯನ್ನು ತೆಗೆದಾಗ ಒಳ್ಳೆ ಸುಖ ಎನ್ನುವಂಥದ್ದು ಸಿಗುತ್ತೆ. ಆದರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಸುಖ ಎನ್ನುವಂಥದ್ದು ಇದೆಯಲ್ವ, ಸುಖ, ಆ ಆನಂದ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಆನಂದ ಅನ್ನೋದು ಅಲ್ಲಿದೆ, ಇವ್ರ ಹತ್ರ ಹೋಗಿ ಮಾತಾಡಿದರೆ ಆನಂದ ಆಗುತ್ತೆ, ಅವ್ರ ಹತ್ರ ಹೋದರೆ ಆನಂದ ಆಗುತ್ತೆ, ಯಾರ್ದೋ ಜೊತೆಗೆ ಏನೋ ತಿಂದರೆ ಆನಂದ ಆಗುತ್ತೆ, ಏನೋ ಕುಡಿದ್ರೆ ಆನಂದ, ಇದೇ ಆನಂದ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಆನಂದ ಅನ್ನುವಂಥದ್ದು ಇಲ್ಲೆಲ್ಲೂ ಅಲ್ಲ, ನಮ್ಮ ಒಳಗೆ ಆನಂದ ಎನ್ನುವಂಥದ್ದಿದೆ, ಅದು ನಮಗೆ ಗೊತ್ತಿಲ್ಲ. ಒಳಗೆ ಆನಂದ ಇದೆ. ಎಷ್ಟು ಆನಂದ ಅಂದರೆ ನಮ್ಮ ಜೀವ ಸ್ವರೂಪ ಇದೆಯಲ್ಲ, ಅದು ಆನಂದ ಸ್ವರೂಪ, ಜ್ಞಾನಾನಂದ ಸ್ವರೂಪ ಅಂತ ಹೇಳ್ತಾರೆ ಅದನ್ನು. ಜ್ಞಾನ ಮತ್ತು ಆನಂದ ಇವುಗಳೇ ಸ್ವರೂಪವಾಗಿರುವಂಥದ್ದು, ಅಂತಹ ಆನಂದ. ಆದರೆ ಈ ಆನಂದ ಎನ್ನುವುದು ಸಿಗದಂತೆ ನಮಗೆ ಮರೆಮಾಚಿಕೊಂಡು ಹೋಗಿದೆ. ಈ ಅವಿದ್ಯೆ ಎನ್ನುವಂಥದ್ದು ಸೇರಿಕೊಂಡು ಅಜ್ಞಾನ ಎನ್ನುವಂಥದ್ದು ಮರೆಮಾಚಿಕೊಂಡು ನಮಗೆ ಈ ಲಿಂಗದೇಹ, ಅದರ ಮೇಲೆ ಅನಿರುದ್ಧ ದೇಹ ಅಂತೆ, ಅದರ ಮೇಲೆ ಸ್ಥೂಲ ದೇಹ ಅಂತೆ, ಒಟ್ಟು 25 ಆವರಣಗಳನ್ನು ಹೇಳ್ತಾರೆ. ಇಷ್ಟೂ ಆವರಣಗಳು ಸೇರಿಕೊಂಡು ಒಳಗಿರುವ ಆನಂದ ಅನ್ನೋದು ಹೇಗಿದೆ ಅಂತಲೂ ಕೂಡ ಗೊತ್ತಿಲ್ಲದೆ ಬದುಕ್ತಾ ಇದೆ. ಅದರಿಂದಾಗಿ ದುಃಖ ಹತ್ಯೆ ಸುಖಾಯಚ ಇದು ಬೇಕು ನಮಗೆ. ಆದರೆ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಪಶ್ಯೇತ್ ಪಾಕ ವಿಪರ್ಯಾಸಂ, ಬರೀ ಪಾಕ ವಿಪರ್ಯಾಸವನ್ನು ನೋಡ್ತಾ ಇದ್ದೇವೆ ನಾವು ನಮ್ಮ ಜೀವನದಲ್ಲಿ. ಎಲ್ಲೂ ಕೂಡ ಪಾಕ ವಿಪರ್ಯಾಸ ಅಂತ ಹೇಳಿದರೆ ನಾವು ಮಾಡಿರುವಂಥದ್ದು ಒಂದು ಅಡಿಗೆ ಆದರೆ ಅದು ರುಚಿಯಾದದ್ದು ಇನ್ನೇನು. ನಾವು ಅನ್ನಕ್ಕಿಟ್ಟಿರ್ತೇವೆ, ಚಿತ್ರಾನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಅನ್ನಕ್ಕಿಟ್ಟಿರ್ತೇವೆ, ಅದು ನೋಡಿದರೆ ಗಂಜಿ ಆಗೋಗಿರುತ್ತೆ. ಏನು ಚಿತ್ರಾನ್ನ ಮಾಡ್ತೇವೆ? ಯಾರೋ ಏನೋ ಮಾಡಬೇಕು ಅಂತ ಹೋಗಿರ್ತೀವಿ, ಏನೋ ಮಾಡಬೇಕು ಅಂತ ಹೋಗಿರ್ತೀವಿ, ಅದು ಏನೋ ಪಲಾವ್ ಮಾಡಬೇಕು ಅಂತ ಹೋಗಿರ್ತೀವಿ, ಬಿಸಿಬೇಳೆ ಭಾತಾಗಿ ಹೋಗಿರ್ತದೆ. ಇಂತಹ ಸ್ಥಿತಿ ಇರ್ತದೆ. ಹಾಗಾಗಿ ಹೀಗೆಲ್ಲ. ಆದ್ದರಿಂದ ಪಾಕ ವಿಪರ್ಯಾಸ ನಮಗೂ ಕೂಡ ಜೀವನದಲ್ಲಿ ನಮಗೆ ದುಃಖ ಹೋಗಬೇಕು, ಸುಖ ಬರಬೇಕು ಅಂತ ಇದೆ. ಆದರೆ ನಮಗೆ ಗೊತ್ತಿಲ್ಲದೆ ಪಾಕ ವಿಪರ್ಯಾಸ ಆಗ್ತಾ ಇದೆ. ದುಃಖ ಬರ್ತಾ ಇದೆ, ಸುಖ ಸಿಗ್ತಾ ಇಲ್ಲ ನಮಗೆ, ಆ ಕಡೆ ಈ ಕಡೆ ಆಗಿ ಹೋಗ್ತಾ ಇದೆ. ಇಂಥ ಸ್ಥಿತಿ ಇದೆ. ಅದರಿಂದ ಇದು ಎಲ್ಲರಿಗೂ ಕೂಡ ಜೀವನದಲ್ಲಿ ಆಗುವಂಥದ್ದು.
ಹಾಗಾಗಿ ಮನುಷ್ಯ ಪ್ರತಿಯೊಬ್ಬನೂ ಕೂಡ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇಲ್ಲಿಯೇನೇ ಇದ್ದುಕೊಂಡು ಇಲ್ಲೇ ಸುಖ ಇದೆ ಇಲ್ಲೇ ಸುಖ ಇದೆ ಅಂತ ಅಂದ್ಕೊಂಡು ಬದುಕ್ತಾ ಇದ್ದಾನೆ. ಆದ್ದರಿಂದ ಇಲ್ಲೇ ಸುಖ ಇದೆ ಅಂತ ತಿಳಿದದ್ರಿಂದ ಇದನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಈ ಸಂಸಾರದ ಬಂಧನವನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಯಾಕೆ? ಇಲ್ಲಿದೆ ಅಂತ ತಿಳ್ಕೊಂಬಿಟ್ಟಿದ್ದಾನೆ, ಆದರೆ ಸುಖ ಸಿಗ್ತಾ ಇಲ್ಲ. ಮತ್ತು ಅವನಿಗೆ ಸುಖ ಸಿಗ್ತಾ ಇಲ್ಲ, ಇಲ್ಲಿ ಸುಖ ಇದೆ ಅಂತ ತಿಳ್ಕೊಳ್ತಿದ್ದಾನೆ. ಇಷ್ಟು ವಿಚಿತ್ರವಾಗಿ ಬದುಕ್ತಾನಂತೆ ಮನುಷ್ಯ. ಆದ್ದರಿಂದ ಇಲ್ಲಿ ಸುಖ ಎನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರೆ. ಇದು ಮಿಥುನಿ ಚಾರಿಣಾಂ ನೃಣಾಂ ಅಂತ ಹೇಳ್ತಾರೆ. ಮಿಥುನಿ ಚಾರಿಣಾಂ ನೃಣಾಂ, ಯಾವ ರೀತಿಯಲ್ಲಿ ಸುಖ ಪ್ರಾಪ್ತಿಗೋಸ್ಕರವಾಗಿ ಈ ಕೆಲವರು ಇರ್ತಾರೆ ಮಿಥುನಿ ಚಾರಿಣಿ. ಮಿಥುನಿ ಚಾರಿಣಿ ಅಂತ ಹೇಳಿದರೆ ಗೃಹಸ್ಥ ಅಂತ ಅರ್ಥ, ಗೃಹಸ್ಥನಾದವನು ಅಂತ. ಗೃಹಸ್ಥನಾದವನು ಯಾವ ರೀತಿಯಾಗಿ ಸುಖಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾನೆ, ಆದರೆ ಸುಖ ಸಿಗಲ್ಲ ಅವನಿಗೆ. ಮಿಥುನಿ ಚಾರಿಣಿ, ಮಿಥುನಿ ಅಂದರೆ ಇಬ್ಬರು ಸೇರೋದು, ಮೈಥುನವಾಗುವುದು ಅಂತ. ಆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಅವರಿಗೆ ಸುಖ ಎನ್ನುವಂಥದ್ದು ಸಿಗೋದೇ ಇಲ್ಲ. ಹಾಗಾಗಿ ಇವರು ಯಾವ ರೀತಿಯಾಗಿ ಸುಖವನ್ನು ಸಿಗೋದಿಲ್ವೋ, ಅವರು ಸುಖ ಪಡೋದಿಲ್ವೋ, ಅದೇ ರೀತಿ ಮನುಷ್ಯನು ಕೂಡ ಒದ್ದಾಡ್ತಾನೆ ಅಂತ ಹೇಳಿದರು. ಅಂದರೆ ಅರ್ಥ ಏನಲ್ಲಿಗೆ? ಒಟ್ಟಾರೆ ನಾವು ಭಾಗವತವನ್ನು ನೋಡಬೇಕಾದ್ರೆ ಮೇಲ್ನೋಟದಿಂದ ನೋಡಿದಾಗ ನಮಗೇನಾಗಿಬಿಡುತ್ತೆ ಅಂದರೆ, ಅವರು ಅಲ್ಲಿಗೆ ನೋಡಿ, ವೇದವ್ಯಾಸ ದೇವರು ಹೇಳಬೇಕಾದ್ರೆ ಮಿಥುನಿ ಚಾರಿಣಾಂ ನೃಣಾಂ ಅಂತಂದರೆ ಗೃಹಸ್ಥನಾದವನಿಗೆ ಹೇಗೆ ಸುಖ ಸಿಗೋದಿಲ್ಲವೋ ಹಾಗೆ ಅಂತಂದ್ಬಿಟ್ರು. ಅವನಿಗೆ ಹೇಗೆ ಸುಖ ಸಿಗೋದಿಲ್ವೋ ಹಾಗೆ ಅಂತ ಹೇಳಿದರೆ ಅಲ್ಲಿಗೇನು ಮಾಡಿದರು ಅಂತಂದರೆ, ಸನ್ಯಾಸಿಗಳನ್ನು ತಗೊಳ್ಳಿಲ್ಲ, ಬ್ರಹ್ಮಚಾರಿಗಳನ್ನು ತಗೊಳ್ಳಿಲ್ಲ, ವಾನಪ್ರಸ್ಥರನ್ನು ತಗೊಳ್ಳಿಲ್ಲ. ಮತ್ತೇನು ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡಿದರು. ಅಂದರೆ ಇವರಿಗೆ ಸುಖ ಇಲ್ಲ ಅಂತ ಹೇಳಿಬಿಟ್ಟು ಗೃಹಸ್ಥನಾದವರು ನಿಮಗೆ ಇಲ್ಲ ಅಂತ ಹೇಳಿ ಡೈರೆಕ್ಟ್ ನಮಗೆ ಹೇಳಿದಂತೆ. ಹಾಗಾದರೆ ಗೃಹಸ್ಥನಾದವನಿಗೆ ಸುಖ ಇಲ್ಲ ಅಂತ ಇದು ಕಾಣಿಸುತ್ತೆ ಮೇಲೆ. ಆದರೆ ಅದಕ್ಕೆ ಹೇಳ್ತಾರೆ ಮಧ್ವಾಚಾರ್ಯ, ಇದಕ್ಕೆ ತಾತ್ಪರ್ಯವನ್ನು ಬರೆದು ಹೇಳ್ತಾರೆ, ದೇವಾ ಸಜಾಯ ಮುಚ್ಯಂತೆ ಮಾನುಷಾಸ್ತು ಭಯಾತ್ಮಕಾ. ಇಲ್ಲಿ ಒಂದು ವಿಶೇಷ ಏನಂದರೆ, ಗೃಹಸ್ಥಾಶ್ರಮದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಂಥ ವ್ಯಕ್ತಿಗೆ ಸುಖ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು? ಹಾಗಾದರೆ ಗೃಹಸ್ಥಾಶ್ರಮದಲ್ಲಿರುವವರು ನಾವು ಮಾತ್ರನ? ನಾವಷ್ಟೇ ಅಲ್ಲ, ಮತ್ತೇನು ಅಂದರೆ ಶೇಷದೇವರು ಇದ್ದಾರೆ, ಗರುಡ ದೇವರು ಇದ್ದಾರೆ, ಅವ್ರಿಗೂ ಹೆಂಡಂದ್ರಿಲ್ವ? ಎಲ್ರಿಗೂ ಕೂಡ, ಎಲ್ಲ ದೇವತೆಗಳಿಗೂ ಕೂಡ, ಇಂದ್ರ ಇದ್ದಾನೆ, ಶಚಿ ಅಂತ ಹೆಂಡತಿ ಇದ್ದಾಳೆ, ಯಮದೇವರಿಗೆ ಶ್ಯಾಮಲ ಅಂತ ಹೆಂಡತಿ ಇದ್ದಾಳೆ, ಎಲ್ಲರೂ ಕೂಡ ಗೃಹಸ್ಥದಲ್ಲೇ ಇದ್ದಾರೆ. ಹಾಗಾಗಿ ಗೃಹಸ್ಥದಲ್ಲೇ ಇರೋದ್ರಿಂದ ಅವ್ರಿಗೂ ಹಾಗಾದ್ರೆ ಸುಖ ಇಲ್ಲ, ಮುಂದೆ ಮೋಕ್ಷ ಎನ್ನುವಂಥ ಸುಖ ಇಲ್ಲ ಅವರಿಗೆ ಹಾಗಾದರೆ ಅಂದರೆ ಹಾಗರ್ಥ ಅಲ್ಲ. ಮತ್ತೇನು? ಅದಕ್ಕೆ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ, ದೇವಾ ಸಜಾಯ ಮುಚ್ಯಂತೆ. ದೇವಾಹ ಸಜಾಯ ಮುಚ್ಯಂತೆ. ಜಾಯ ಅಂದರೆ ಹೆಂಡತಿ ಅಂತ ಅರ್ಥ. ಸಜಾಯ ಹೆಂಡತಿಯಿಂದ ಸಹಿತರಾದಂಥ ದೇವತೆಗಳಾಗಿದ್ದರೆ ಅವರಿಗೆ ಸುಖ ಇದೆ, ಮೋಕ್ಷ ಇದೆ, ಅವರಿಗೆ ಮೋಕ್ಷ ಇದೆ. ಯಾಕೆಂದರೆ ಅವರು ಸಾಧನೆಯ ಎತ್ತರದ ಸ್ಥಾನದಲ್ಲಿರುವವರು, ಅವರಿಗೆಲ್ಲ ಮೋಕ್ಷ ಇದೆ. ಇನ್ನು ಮಾನುಷಾಸ್ತು ಉಭಯಾತ್ಮಕ. ಇನ್ನು ಕೆಲವು ಸನ್ಯಾಸಿಗಳಿದ್ದಾರೆ, ಸನಕ ಸನಂದನ ಮೊದಲಾದಂಥವರೆಲ್ಲರೂ ಕೂಡ ಇದ್ದಾರಲ್ಲ, ಅವ್ರಿಗೂ ಕೂಡ ಮೋಕ್ಷ ಎನ್ನುವಂಥದ್ದಿದೆ. ಆದರೆ ಮಾನುಷಾಸ್ತು ಉಭಯಾತ್ಮಕ, ಮನುಷ್ಯರಲ್ಲಿ ಮಾತ್ರ ಕೆಲವರು ಸಂಸಾರದಲ್ಲಿ ಇದ್ದರೂ ಕೂಡ ಸಂಸಾರವನ್ನು ಅಂಟಿಸಿಕೊಳ್ಳದೇ ಇರ್ತಾರೆ. ಕೆಲವರು ಸಂಸಾರದಲ್ಲಿದ್ದರೆ ಸಂಸಾರವೇ ನನ್ನ ಜೀವನ ಅಂತ ಅಂದ್ಕೊಂಡು ಅದನ್ನು ಅಂಟಿಸಿಕೊಂಡೇ ಬದುಕ್ತಾರೆ. ಯಾರು ಅಂಟಿಸಿಕೊಂಡು ಬದುಕ್ತಾರಲ್ಲ ಅವರು ಈ ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇದನ್ನು ಅಂಟಿಸಿಕೊಳ್ಳದೇ ಬದುಕ್ತಾರೋ ಅಂಥವನಾಗಬೇಕಾದ್ರೆ ಆಗ ಅವನು ಇದನ್ನೆಲ್ಲ ದಾಟಿಕೊಂಡು ಹೋಗ್ತಾನೆ. ನಮ್ಮ ಗುರುಗಳು ಯಾವಾಗಲೂ ಒಂದು ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದರು. ಒಬ್ಬ ಬ್ರಾಹ್ಮಣ ಇದ್ದಂತೆ ಊರಲ್ಲಿ, ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ತನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ನಿರಂತರ ಅಧ್ಯಯನ ಮಾಡಬೇಕು. ಭಾಳ ಜನರಿಗೆ ಇರುತ್ತೆ, ನಾವು ಓದಬೇಕು, ಹರಿಕತಾಮ್ರ ಸಾರ ಓದಬೇಕು, ಲಕ್ಷ್ಮೀ ಶೋಭಾನೆ ಓದಬೇಕು, ಏನೇನೋ ಅಂದ್ಕೊಳ್ತಿರ್ತಾರೆ. ಟೈಮೇ ಸಿಗಲ್ಲ, ಟೈಮೇ ಇಲ್ಲ. ಯಾವುದು ಏನು ಮಾಡಿ, ಎಲ್ಲಿ ಬೆಳಿಗ್ಗೆ ಆಧಾರಕ್ಕೆ ಹೋಗಬೇಕು, ಸಾಯಂಕಾಲ ಆದರೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಇಲ್ಲ ನಾಳೆ ಓದೋಣ ಅಂದ್ಕೊಳ್ತಾ ಮುಗಿದು ಆಯುಷ್ಯನೇ ಮುಗಿದೋಗಿರ್ತದೆ, ಓದಲಿಕ್ಕೆ ಆಗಲ್ಲ. ಈ ಸ್ಥಿತಿ. ಆ ಬ್ರಾಹ್ಮಣನಿಗೂ ಕೂಡ ಮನೆಯಲ್ಲಿ ಏನಿತ್ತು ಅಂದರೆ ಒಬ್ಬ ಹೆಂಡತಿ, 2 ಮಕ್ಕಳಿದ್ವು ಅಂತ. ಅವನು ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಬಹಳ ಅವನಿಗೆ ಆಸಕ್ತಿ, ಆದರೆ ಓದ್ಲಿಕ್ಕೆ ಟೈಮೇ ಸಿಗ್ತಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳು ಹೇಳ್ತವೆ, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಅದು ಮಾಡಬೇಕು, ಅಡುಗೆ ಮಾಡಬೇಕು, ತಿನ್ನಿಸ್ಬೇಕು. ಹೆಂಡತಿ ಅಡುಗೆಗೆ ಸಹಾಯ ಮಾಡುವಂತಾಳೆ, ಅದಕ್ಕೆ ಮಾಡುವಂತಾಳೆ, ಇದಕ್ಕೆ ಮಾಡುವಂತಾಳೆ, ತರಕಾರಿ ತೊಗೊಂಬ ಅಂತಾಳೆ, ಇನ್ನೇನು ಒಟ್ಟು ಗಲಾಟೆ ಆಗಲ್ಲ. ಆಯಿತು ಸಾಯಂಕಾಲ ಅಂತಂದರೆ ಸಾಯಂಕಾಲ ಅಧ್ಯಯನ ಮಾಡೋಣ ಅಂತಂದರೆ ಇಲ್ಲ, ಅವು ಮಕ್ಕಳು ಆಟ ಆಡ್ತೇವೆ ಅಂತವೆ, ಅವಕ್ಕೆ ಟ್ಯೂಷನ್ ಹೋಗ್ತವೆ, ಅವಕ್ಕೇನೋ ಹೇಳ್ಕೊಡು, ನೋಟ್ಬುಕ್ ನೋಡು, ಇದೇ ಮುಗಿದೋಯ್ತು. ಇಷ್ಟೇ ಆಯಿತು, ಓದಲಿಕ್ಕೆ ಆಗ್ತಾ ಇಲ್ಲ, ಜೀವನವೇ ಇಲ್ಲ, ಏನು ಮಾಡಬೇಕು? ಆದರೆ ಅವನು ಯೋಚನೆ ಮಾಡಿದ. ಅವನು ಊರಲ್ಲೇನೆ ಒಬ್ಬ ರಾಜ ಇದ್ದಂತೆ. ಆ ರಾಜ ರಾಜಋಷಿ ಆಗಿದ್ದಂತೆ. ರಾಜಋಷಿ ಅಂದರೆ ಏನು?
ರಾಜಋಷಿ ಅಂದರೆ ರಾಜನೂ ಹೌದು ಜ್ಞಾನಿಯೂ ಹೌದು ಅಂತ ಅರ್ಥ. ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಂತೆ. ಶಾಸ್ತ್ರಾಧ್ಯಯನದ ಜೊತೆಗೆ ರಾಜನಾಗಿದ್ದ. ಈ ಬ್ರಾಹ್ಮಣನಿಗೆ ಅನ್ನಿಸ್ತು, ಎಲ್ಲ ನಾನು ಬರೀ ಒಂದು ಸಂಸಾರ ಸಣ್ಣದು ನಂದು, ಅದನ್ನು ನೋಡಿಕೊಂಡೇನೆ ನಾನು ಇಡೀ ಓದಲಿಕ್ಕೆ ಆಗ್ತಾ ಇಲ್ಲ ನನಗೆ. ಈ ರಾಜನಿಗೆ ಸಮಗ್ರವಾದ ರಾಷ್ಟ್ರದ ತಲೆಬಿಸಿ ಇದೆ, ಜೊತೆಗೆ ಹೆಂಡತಿ ಮಕ್ಕಳು ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಋಷಿಯೂ ಆಗಿದ್ದಾನಲ್ಲ, ಜ್ಞಾನಿಯೂ ಆಗಿದ್ದಾನೆ, ಅಧ್ಯಯನವನ್ನು ಮಾಡಿದ್ದಾನೆ. ಹೇಗಪ್ಪ ಇದು ಇಷ್ಟು ಚೆನ್ನಾಗಿ ಹೇಗೆ ಬಾಳಲಿಕ್ಕೆ ಸಾಧ್ಯ ಇದು ಅಂತ ಅನ್ನಿಸ್ತು. ಅದಕ್ಕೊಂದು ಸರ್ತಿ ರಾಜನ್ನೇ ಹೋಗಿ ಕೇಳೋಣ ಅಂತ ಅಂದ್ಕೊಂಡು ರಾಜನ ಬಳಿಗೆ ಹೋದನಂತ. ರಾಜನ ಬಳಿಗೆ ಹೋದಾಗ ರಾಜನ ಹತ್ತಿರಕ್ಕೆ ಹೋಗಿ ಕೇಳಿದ್ನಂತೆ. ರಾಜ ಅದು ಬೆಳಿಗ್ಗೆ ಸಿಗಲಿಲ್ಲ, ಸಾಯಂಕಾಲ ಅಪಾಯಿಂಟ್ಮೆಂಟ್ ಕೊಟ್ಟು ಇವನು ಸಾಯಂಕಾಲ ಹೋದ ಕೂಡಲೇ ಕೇಳಿದ್ನಂತೆ ರಾಜನ, ರಾಜ ನನಗೊಂದು ಸಣ್ಣ ಸಂಸಾರ ಇದೆ, ನನಗೆ ಅಧ್ಯಯನ ಮಾಡಬೇಕು ಅಂದರೆ ಅವಕಾಶ ಆಗ್ತಾ ಇಲ್ಲ. ನಿನಗೆ ಮಾತ್ರ ಏನು ಅಂತಂದರೆ ಇಡೀ ಲೋಕದ ಜವಾಬ್ದಾರಿ ಇಷ್ಟಿದ್ದು ನೀನು ಅಧ್ಯಯನ ಮಾಡಿಯಲ್ಲ, ಹೇಗೆ ಅಂತ ಕೇಳಿದ್ನಂತೆ. ಹೌದು, ಒಂದು 5 ನಿಮಿಷ ನನಗೆ ಸ್ವಲ್ಪ ಕೆಲಸ ಇದೆ, ನಿನಗೆ ಆಮೇಲೆ ಉತ್ತರ ಹೇಳ್ತೀನಿ ಅಂದ. ಸರಿ ಆಯಿತು, ಇಲ್ಲೇ ಕೂತ್ಕೊಂಡಿರಲ್ಲ, ಅದು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿ, ನಾನು ಅರಮನೆ ನೋಡ್ಕೊಂಬ, ಎಲ್ಲ ಚೆನ್ನಾಗಿರ್ತದೆ ಅಂತಂದ. ಕತ್ಲು ಬೇರೆ ಆಗ್ತಿತ್ತು, ಕೈಯಲ್ಲೊಂದು ದೀಪ ಕೊಟ್ಟ, ತೊಗೊಂಡು ಹೋಗು, ಈ ದೀಪದ ಬೆಳಕಲ್ಲಿ ಎಲ್ಲ ನೋಡ್ಕೊಂಡು ಬಾ ಅಂದ. ದೀಪದ ಬೆಳಕಲ್ಲಿ ಎಲ್ಲ ನೋಡ್ಕೊಂಡು ಬಾ ಅಂತ ಹೇಳಿ ಹುಷಾರು, ಮತ್ತೆ ದೀಪ ಆರಿಸ್ಕೊಂಡ್ಬಿಟ್ರೆ ದಾರಿ ಗೊತ್ತಾಗಲ್ಲ, ಆರಾಮಾಗಿ ಹೋಗಿ ಬಾ ನೀನು ಅಂತಂದ. ಸರಿ ಅಂತಂದ. ಇವನು ಹೋಗಿ ಎಲ್ಲ ಕಡೆಯಲ್ಲೂ ದೀಪದ ಬೆಳಕಲ್ಲಿ ಇಡೀ ಅರಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತೂ ಎಲ್ಲ ನೋಡ್ಕೊಂಡ ಮಾಡಿದ. ಎಲ್ಲ ಬಂದಾದ ತಕ್ಷಣ ರಾಜ ಕೇಳಿದ, ಅರಮನೆಯೆಲ್ಲ ಚೆನ್ನಾಗಿತ್ತ ನೋಡಿದ್ಯಾ ಅಂತ ಕೇಳಿದ. ಹಾಂ, ಎಲ್ಲ ಚೆನ್ನಾಗಿದೆ. ಹೌದಾ, ನಾನು ಅಲ್ಲೊಂದು ಮಧ್ಯದಲ್ಲಿ ಒಂದು ವಸ್ತು ಇಟ್ಟಿದ್ದೆ ನೋಡಿದೆ ಅಲ್ವಾ, ಎಷ್ಟು ಚೆನ್ನಾಗಿತ್ತಲ್ವ ಅದು ಅಂತಂದು. ಇವನು ತಲೆ ಕೆರ್ಕೊಂಡೆ, ಏನದು ವಸ್ತು ಅಂತ ಗೊತ್ತಾಗ್ತಾ ಇಲ್ಲ ಇವನಿಗೆ. ಏನು ವಸ್ತು ಅಂತ ಗೊತ್ತಾಗಲಿಲ್ಲ. ಏನು ವಸ್ತು ಅಂತ ಗೊತ್ತಾಗದೇ ಇದ್ದಾಗ ಅದೇ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ರೆ, ಇಲ್ಲ ನಾನು ಸರಿಯಾಗಿ ಗಮನಿಸ್ಲಿಲ್ಲ ಅಂತಂದ. ಸರಿಯಾಗಿ ಗಮನಿಸ್ಲಿಲ್ಲ, ಅಲ್ಲೋ ನೀನು ಅರಮನೆ ನೋಡ್ಕೊಂಡು ಬಾ ಅಂತಲೇ ನಿನಗೆ ದೀಪ ಕೊಟ್ಟು ಕಳಿಸಿದ್ದೀನಿ, ಇಷ್ಟಾದರೂ ನೀನು ಯಾಕೆ ಗಮನಿಸ್ತಿಲ್ಲ, ಯಾಕೆ ನೀನು ಅಂತ ಕೇಳಿದ. ಯಾಕೆ ಗಮನಿಸ್ತಿಲ್ಲ ಅಂತ ಕೇಳಿದರೆ ಆಗ ಅವನು ಹೇಳಿದ್ನಂತೆ, ಏನಿಲ್ಲ ನೋಡ್ತಿದ್ದೆ, ಆದರೆ ನೋಡಬೇಕಾದ್ರೆ ನೀವು ಹೋಗುವಾಗ ಒಂದು ಮಾತು ಹೇಳಿದೆ ನೋಡು, ದೀಪ ಆರಿಸ್ಕೊಳ್ಬೇಡ, ದಾರಿ ಗೊತ್ತಾಗಲ್ಲ, ಆಮೇಲೆ ಕಷ್ಟ ಆಗ್ತದೆ ಅಂತ ಹೇಳಿದೆಲ್ಲ. ಅದಕ್ಕೆ ಎಲ್ಲಿ ಹೋಗಬೇಕಾದ್ರೆ ದೀಪ ಆರಿ ಹೋಗ್ತದೋ ಏನೋ ಅನ್ನೋ ಗಾಬರಿಯಲ್ಲಿ ಸುತ್ತಮುತ್ತಲು ನೋಡ್ಲಿಕ್ಕಾಗದೇನೆ ದೀಪದ ಕಡೆಗೇನೆ ಗಮನ ಎನ್ನುವುದು ಜಾಸ್ತಿ ಇತ್ತು. ಆದ್ದರಿಂದ ಅದೇ ದಾರಿ ಹಿಡ್ಕೊಂಡು ವಾಪಸ್ ಬರ್ಲಿಕ್ಕಾಯ್ತು ನನಗೆ. ಇಲ್ದಿದ್ರೆ ಸುತ್ತಮುತ್ತಲು ನೋಡ್ಕೊಂಡು ಹೋಗಿದ್ರೆ ನಾನು ದೀಪದಿಂದ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ. ನೀ ಬಂದಾಗ ನನಗೇನು ಪ್ರಶ್ನೆ ಕೇಳಿದೆ ಅದಕ್ಕೆ ಇದೇ ಉತ್ತರ ನೋಡು ಅಂದ. ಏನು ಅಂತಂದರೆ, ಸಂಸಾರದ ತಾಪತ್ರಯ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದೆ ಅಲ್ವಾ, ಅದಕ್ಕಿದೇ ಉತ್ತರ. ಏನು, ನಿನ್ನ ಸುತ್ತಮುತ್ತಲು ಬೇಕಾದಷ್ಟು ವಸ್ತುಗಳಿದ್ದರೂ ಕೂಡ, ನೋಡ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನು ಯಾವುದನ್ನು ನೋಡಬೇಕು ಅಂತ ನಿನ್ನ ತಲೆಗೆ ಹೋಗೋದೇನೆ, ಅದನ್ನು ಹಚ್ಚಿಕೊಳ್ಳದೇನೆ ದೀಪದ ಕಡೆಗೇ ನಿನ್ನ ಗಮನ ಹೋಯಿತು. ಹಾಗೆ ನಿನ್ನ ಜೀವನದಲ್ಲೂ ಕೂಡ ಸಂಸಾರದಲ್ಲಿ ಬೇರೆ ಬೇರೆ ತಾಪತ್ರಯಗಳು ಇನ್ನೊಂದು ಮತ್ತೊಂದು ಇದ್ದರೂ ಕೂಡ ಅದು ಯಾವುದನ್ನೂ ತಲೆಗೆ ಹಚ್ಚಿಕೊಳ್ಳದೆ ಅದನ್ನೇ ಆಲೋಚನೆಯನ್ನು ಮಾಡದೇನೆ ಅಧ್ಯಯನದ ಕಡೆಗೆ ನೀನು ಗಮನ ಕೊಟ್ಟಿ ಅಂದರೆ ನೀನು ಕೂಡ ಋಷಿ ಆಗ್ತೀಯಿ ಅಂತ ಹೇಳಿದ. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಸಂಸಾರದಲ್ಲಿ ಇರಬಾರ್ದು ಅಂತಂದರೆ ಏನರ್ಥ? ಸಂಸಾರದಲ್ಲಿ ಇರಬಾರ್ದು, ಸಂಸಾರ ಬಿಡಬೇಕು ಅಂದರೆ ನಾಳೆನೇ ಗಂಟು ಮೂಟೆ ಕಟ್ಟಿಕೊಂಡು ಕಾಡಿಗೆ ಹೋಗಿಬಿಡಬೇಕು ಅಂತ ಅರ್ಥನ? ಹಾಗಲ್ಲ, ಇರಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಸಿಗೆ ಸಂಸಾರದಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಇರಬೇಕು, ಇದ್ದು ಗೆಲ್ಲಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬದುಕಿದಾಗ ಮಾತ್ರ ಆಗ ಏನಾಗತ್ತೆ ಅಂದರೆ ನಮಗೆ ಮೋಕ್ಷದ ಸುಖ ಎನ್ನುವಂಥದ್ದು ಸಿಗುತ್ತೆ. ಈ ಸಂಸಾರದ ಬಂಧನವನ್ನು ದಾಟಲಿಕ್ಕೆ ಆಗತ್ತೆ. ಇಲ್ಲದಿದ್ದರೆ ಈ ಸಂಸಾರವನ್ನು ಹಚ್ಚಿಕೊಂಡಷ್ಟು ಹೀಗೇ ಇರ್ತೇವೆ ನಾವು. ಎಲ್ಲಿ ತನಕ ನಮಗೆ ಈ ಸಂಸಾರದ ಅಭಿಮಾನ, ದುರಭಿಮಾನ ಎನ್ನುವಂಥದ್ದು ಹೋಗೋದಿಲ್ಲವೋ ಅಲ್ಲಿ ತನಕ ನಮಗೆ ಇದನ್ನು ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ವಿಚಿತ್ರ ಅಂದರೆ ನಮ್ಮ ಬದುಕು, ನೀವು ವಿಚಿತ್ರ. ಎಷ್ಟು ನಾವು ಯೋಚನೆ ಮಾಡಿದರೆ ನಮಗೆ ಅನಿಸುತ್ತೆ, ಹೌದಲ್ಲ ಅಂತ ಅನಿಸುತ್ತೆ, ಆದರೆ ತಿದ್ದಿಕೊಳ್ಳಿಕ್ಕಾಗಲ್ಲ ನಮಗೆ, ಅಷ್ಟು ಸುಲಭ ಇಲ್ಲ. ಅದಕ್ಕೆ ಹೇಳೋದು ಶ್ರವಣಂ ಅಂತ, ಮತ್ತೆ 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 ಕೇಳಬೇಕಂತ. ಎಷ್ಟು ಕೇಳಿದರೂ ಸಾಕಾಗಲ್ಲ ನಮಗೆ. ಇದಕ್ಕಿದೆ ಉದಾಹರಣೆಗೆ ಸುಮ್ಮನೆ ಹೇಳ್ತೀನಿ, ನನಗೊಂದು ಮದುವೆ ನಿಶ್ಚಯ ಆಯಿತು. ನನಗೆ ಅಂದರೆ ಬೇರೆ ಯಾರೋ ಒಬ್ಬರಿಗೆ ಅಂತೂ ಒಂದು ಮದುವೆ ನಿಶ್ಚಯ ಆಯಿತು ಒಬ್ಬ ಹುಡುಗನಿಗೆ. ಹುಡುಗಿ ಎಲ್ಲಿದ್ದಾಳೆ ಅಂದರೆ ಎಲ್ಲೋ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಇದ್ದಾಳೆ, ಎಲ್ಲೋ ಹುಡುಗಿ ಇದ್ದಾಳೆ. ಆ ಹುಡುಗಿ ಅಲ್ಲಿ ತನಕಲೂ ನಿಶ್ಚಯ ಆಗಿರಲಿಲ್ಲ, ಮದುವೆ ನಿಶ್ಚಯ ಆಗಿರಲಿಲ್ಲ. ಅಲ್ಲಿ ಅವಳು ಹೇಗಿದ್ದಾಳೆ ಏನಿದ್ದಾಳೆ ಗೊತ್ತಿಲ್ಲ ನನಗೆ, ಹೇಗೆ ಬೇಕಾದರೆ ಇದ್ದುಕೊಳ್ಳಿ, ನಮ್ಮ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅದೇ ಹುಡುಗಿಯನ್ನು ನಾನು ಮದುವೆ ಆದೆ. ಮದುವೆ ಆದ ನಂತರ ನನ್ನ ಮನೆಗೆ ಬಂದ ಮೇಲೆ
ಅವಳಿಗೊಂದು ಸಣ್ಣ ಜ್ವರ ಬಂತು ಅಂದರೆ ಅಯ್ಯೋ ಜ್ವರ ಬಂತು ಕೊರಗಲಿಕ್ಕೆ ಶುರು ಮಾಡ್ತಾಳೆ. ಅದೇ ಅವಳು ಮುಂಬೈ ನಗರದಲ್ಲಿ ಇದ್ದಾಗ, ನಾನು ಮದುವೆ ಮಾಡಿಕೊಳ್ಳದೇ ಇದ್ದಾಗ ಅವಳಿಗೆ ಎಷ್ಟು ಸರ್ತಿ ಜ್ವರ ಬಂದಿದೆಯೋ ಗೊತ್ತಿಲ್ಲ. ನಮಗೆ ಎಷ್ಟು ಸರ್ತಿ ಜ್ವರ ಬಂದರೂ ಕೂಡ ಏನು ಬೇಕಾರಾಗಲಿ, ನನಗೇನಂತೆ ನನಗೇನಾಯ್ತು ಇದರಿಂದ ಅಂತ ಹಾಗಿರ್ತೇವೆ. ಆದರೆ ಯಾವಾಗ ಅವಳು ನನ್ನವಳು ಅಂತ ನಾವು ಹಚ್ಚಿಕೊಳ್ತೇವೋ ಆವತ್ತಿನಿಂದ ಅವಳಿಗೆ ಜ್ವರ ಬಂದರೂ ನಮಗೆ ನೋವಾಗುತ್ತೆ, ಅವಳಿಗೆ ತಲೆನೋವು ಅಂದರೂ ನಮಗೆ ನೋವಾಗುತ್ತೆ, ಎಲ್ಲದಕ್ಕೂ ನೋವಾಗುತ್ತೆ. ಯಾಕೆ ಅಂದರೆ ನಾವು ಹಚ್ಚಿಕೊಳ್ಳೋದು. ಹಾಗಾಗಿ ನಾವು ಈ ಸಂಸಾರ ಅನ್ನುವಂಥದ್ದನ್ನು ಹೇಗೆ ಹಚ್ಚಿಕೊಳ್ತೇವಲ್ಲ ಅಷ್ಟಷ್ಟು ನಮಗೇನಾಗುತ್ತೆ ಅಂದರೆ ಇದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ದಾಟಬೇಕು ಅಂತಂದರೆ ಹಚ್ಚಿಕೊಳ್ಬಾರ್ದು ಅಂದರೆ ಮತ್ತೆ ಅವ್ರಿಗೆ ಅದು ಬೇಜಾರಾಗುತ್ತೆ. ಆಮೇಲೆ ಸಮಸ್ಯೆ ಏನಂದರೆ ನೀವು ನನ್ನ ಬಗ್ಗೆ ಗಮನನೇ ಕೊಡಲ್ಲ ಅಂತ ಹೆಂಡತಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ನಾನು ಅದಕ್ಕೆ ಗಮನ ಕೊಡಲ್ಲ ಅಂದರೆ ಯಾವ ರೀತಿ ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ಅದಕ್ಕೆ ಉಪಾಯವನ್ನು ಹೇಳ್ತಾರೆ ಅವರು. ಎಷ್ಟು ಸುಂದರ ಅಂತಂದರೆ ಅದಕ್ಕೂ ಉಪಾಯ. ಎಂಥ ಉಪಾಯ ಅಂತ ಹೇಳಿದರೆ, ಹೌದು ಇದನ್ನೆಲ್ಲ ಮಾಡ್ತಿದ್ದೀವಲ್ಲ, ನನಗೆ ಓದಲಿಕ್ಕಾಗ್ತಿಲ್ಲ, ಶಾಸ್ತ್ರವನ್ನು ಕೇಳಲಿಕ್ಕಾಗ್ತಿಲ್ಲ, ಭಾಗವತ ಕೇಳಲಿಕ್ಕಾಗ್ತಿಲ್ಲ, ಇಲ್ಲಿ ಹೆಂಡತಿ ಸೇವೆ ಮಾಡ್ಕೊಂಡಿರಬೇಕು ಅಂತ ಅನಿಸಿದಾಗ ಮಾಡಿ, ತಪ್ಪಿಲ್ಲ. ಯಾಕೆ ಅಂದರೆ ಆ ಕಾಲದಲ್ಲಿ ಅದನ್ನು ಮಾಡೋದ್ರಿಂದ ಬರೀ ಮಾಡಿಕೊಂಡು ಅಯ್ಯೋ ಹಾಳಾದವಳು ಇವಳು ಮಲಗಿದ್ರಿಂದ ನನಗೆಲ್ಲೂ ಹೋಗ್ಲಿಕ್ಕಾಗ್ತಿಲ್ಲ ಅಂತ ಬೈತಾ ಈ ಸೇವೆಯನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಮತ್ತೇನು ಅಂದರೆ ಇವಳ ಸೇವೆಯೂ ಕೂಡ ದೇವರ ಸೇವೆ ಅಂತ ಅನುಸಂಧಾನ. ಇದು ದೇವರ ಸೇವೆ ಅಂತ ಕೃಷ್ಣಾರ್ಪಣ ಅನ್ನೋ ಮನೋಭಾವ ಎನ್ನುವಂತಹದ್ದು ಇತ್ತು ಅಂತ ಆದರೆ ಅದು ಏನಾಗತ್ತೆ ಅಂತಂದರೆ ನಮ್ಮನ್ನು ಉದ್ಧಾರ ಮಾಡುತ್ತೆ. ಹಾಗಾಗಿ ನಮ್ಮ ಜೀವನದ ದುಃಖವನ್ನು ಕಳೆದುಕೊಳ್ಳಬೇಕು, ಸುಖವನ್ನು ಪಡಬೇಕು ಅಂತಂದರೆ ಪ್ರತಿ ಒಂದು ಹಂತವನ್ನು ಕೂಡ ಕೃಷ್ಣಾರ್ಪಣ ಅಂತ ಅಂದುಕೊಂಡೇ ಬದುಕಬೇಕು. ದೇವರಿಗೆ ಸಮರ್ಪಣೆಯನ್ನು ಮನೆ ಹೇಳಿದ್ನಲ್ಲ, ಕಾಯೇನ ವಾಚ ಮನಸ ಇಂದ್ರಿಯೈಹಿವ, ಎಲ್ಲ ಏನೇನು ಮಾಡ್ತೀವೋ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ಎಲ್ಲವೂ ನಾರಾಯಣನಿಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಪ್ರತಿಯೊಂದನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ಸಮರ್ಪಿತವಾಯಿತು ಅಂದರೆ ನಾವು ಮಾಡಿದ ತಪ್ಪು ಕೂಡ ನಮಗೇನಾಗುತ್ತೆ, ಅದು ಪುಣ್ಯವಾಗಿ ಪರಿವರ್ತನೆ ಆಗುತ್ತೆ. ದೇವರಿಗೆ ಸಮರ್ಪಣೆ ಮಾಡಿದಾಗ ನಾವು ಬೈಕೋತ ಮಾಡಿರಲಿ ಒಂದು ಸೇವೆಯನ್ನು ಮಾಡಬೇಕಾದ್ರೆ, ಆದರೆ ಬೈತಾ ಮಾಡಿದ ಸೇವೆಯು ಕೂಡ ದೇವರಿಗೆ ಗೊತ್ತಿಲ್ಲದೆ ಬೈದ್ನೋ ಏನೋ ಆ ಸಂದರ್ಭದಲ್ಲಿ ಮನಸ್ಸಿಗೆ ಬೇಜಾರಾಯಿತು ಅಂತ ಬೈದೆ, ಆದರೆ ನನ್ನನ್ನು ಕ್ಷಮೆ ಮಾಡಪ್ಪ ದೇವರೇ, ನನ್ನನ್ನು ಉದ್ಧಾರ ಮಾಡಿ, ಎಲ್ಲ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತ ಅಂದುಕೊಳ್ಳಿ. ಆಗ ಭಗವಂತ ಆ ಪಾಪವನ್ನು ಕೂಡ ಪುಣ್ಯವಾಗಿ ಕನ್ವರ್ಟ್ ಮಾಡ್ತಾನಂತೆ ದೇವರು. ಅದಕ್ಕೋಸ್ಕರವಾಗಿ ಈ ಸಂಸಾರವನ್ನು ದಾಟಬೇಕಾದ್ರೆ ಪ್ರತಿ ಕೆಲಸವನ್ನು ಕೂಡ ದೇವರ ಪೂಜೆ ಅಂತ ಮಾಡೋದನ್ನು ಮೊದಲು ಕಲಿ ಅಂತ ಹೇಳ್ತಾರೆ. ಮೊದಲು ಕಲಿಬೇಕಾಗಿರುವಂತಹದ್ದು ಪ್ರತಿಯೊಂದು ದೇವರ ಪೂಜೆ. ಇದು ಎಲ್ಲ ಕರ್ಮಗಳು ಕೂಡ ದೇವರ ಪೂಜೆ ಅಂತ ಈ ಭಾವ ಎನ್ನುವಂತಹದ್ದು ಬಂದಾಗ, ಇಲ್ದಿದ್ರೆ ಏನಾಗುತ್ತೆ ಅಂದರೆ ನಾವೇನೋ ಇದ್ದಾಗ ನಮಗೆ ಯಾರೋ ಒಂದು ಕಡ್ಡಿ ಎತ್ತಿಡು ಅಂತ ಹೇಳಿದರೆ ನನಗೆ ಹೇಳ್ತಾನೆ ಇವನು ಅನ್ನೋ ಸಿಟ್ಟು ಬರುತ್ತೆ. ನಾನು ಅಂದರೆ ಏನು ಅಂತ ಇಂಥ ಭಾವಗಳು ಬರುತ್ತೆ. ಯಾವಾಗ ಇದೆಲ್ಲವೂ ಕೂಡ ಅಂದರೆ ಆ ಕೆಲಸ ಅವನು ಹೇಳಿದ್ದು ನಾನು ಮಾಡ್ತಿದ್ದೇನೆ ಅಂತ ತಿಳ್ಕೊಂಡ್ರೆ ನಿಮಗೆ ಆ ದುಃಖ. ಆದರೆ ಇದು ಅವನಲ್ಲಿ ದೇವರು ನಿಂತು ಹೇಳಿದ, ನಾನು ದೇವರು ಮಾಡಿಸಿದ, ನಾನು ಮಾಡ್ತಿದ್ದೇನೆ, ನಾಹಂಕರ್ತ ಹರಿಕರ್ತ ಅಷ್ಟೇ. ಈ ಭಾವ ನಿಮಗೆ ಬಂತು ಅಂದರೆ ಅವನ ಮೇಲೆ ಸಿಟ್ಟೂ ಬರುವುದಿಲ್ಲ, ನೀವು ಒಳಗೆ ಬೇಸರವೂ ಆಗುವುದಿಲ್ಲ. ಈ ದ್ವೇಷ ಅಸೂಯೆ ಇದು ಯಾವುದೂ ಇಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡಲಿಕ್ಕಾಗತ್ತೆ. ಆದ್ದರಿಂದಾಗಿ ಈ ಶುದ್ಧತೆ ಎನ್ನುವುದು ಬರಬೇಕು ಅಂತ ಆದರೆ ಈ ಭಾವವನ್ನು ಇಟ್ಟುಕೊಳ್ಳಬೇಕು. ಅದರಿಂದ ದುಃಖ ಹತ್ಯೆ ಸುಖಾಯ ಚ, ನಾವು ದುಃಖವನ್ನು ನಾಶ ಮಾಡಿಕೊಂಡು ಸುಖ ಪಡಬೇಕು ಅಂತಿದ್ದೀವಿ, ಆದರೆ ಪಶ್ಯೇತ್ ಪಾಕ ವಿಪರ್ಯಾಸಂ, ಎಲ್ಲ ಪಾಕ ವಿಪರ್ಯಾಸ ಆಗ್ತಾ ಇದೆ. ಅದು ವಿಪರ್ಯಾಸ ಆಗಬಾರದು ಅಂತ ಹೇಳಿದರೆ ಹೀಗಿರಬೇಕು ಅಂತ. ಅದರಿಂದ ಸುಖ ಇಲ್ಲ ಅಂತ ಹೇಳಿದರೆ ಯಾರಿಗೆ ಗೃಹಸ್ಥರಿಗೆ ಸುಖ ಇಲ್ಲ ಅಂತ ಹೇಳಿದರೆ ದೇವತೆಗಳಿಗಾಗಬೇಕಾದ್ರೆ ಅವರದ್ದೇನು ಅಂದರೆ ನಿಯತ ಪತಿ ಪತ್ನಿ ಭಾವ ಎನ್ನುವಂಥದ್ದು ಇರುತ್ತೆ ಅವರಲ್ಲಿ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಮೋಕ್ಷ ಎನ್ನುವಂಥದ್ದಿದೆ. ಇನ್ನು ಸಾಮಾನ್ಯರಿಗಾಗಬೇಕಾದ್ರೆ ಸನಕಾದಿಗಳಿಗೂ ಮೋಕ್ಷ ಇದೆ. ಇನ್ನು ಸಾಮಾನ್ಯ ಮನುಷ್ಯರಲ್ಲಾಗಬೇಕಾದ್ರೆ ಉಭಯಾತ್ಮಕ, ಎರಡು ವಿಧವಾದಂಥವರಿದ್ದಾರೆ. ಅಂದರೆ ಕೆಲವರು ಸಂಸಾರವನ್ನು ಹಚ್ಚಿಕೊಳ್ಳದವರು, ಕೆಲವರು ಹಚ್ಚಿಕೊಂಡವರು. ಹಚ್ಚಿಕೊಳ್ಳದವರೆಲ್ಲರೂ ಕೂಡ ಸಾಧನೆ ಮಾಡಿಕೊಳ್ತಾರೆ. ನಿನ್ನೆ ಹೇಳಿದ್ನೆಲ್ಲ ಅಧಮೋತ್ತಮರು ಅಂತ, ಮನುಷ್ಯೋತ್ತಮರು ಅಂತ, ಭಕ್ತರಲ್ಲೂ ಕೂಡ ಅಧಮೋತ್ತಮರು ಅಂತಿರ್ತಾರೆ. ಅವರೆಲ್ಲರೂ ಕೂಡ ಆ ಕೆಟಗರಿಯಲ್ಲಿ ಸೇರಿಕೊಂಡು ಅವರೆಲ್ಲರೂ ಕೂಡ ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಹೀಗೆ. ಹಾಗಾಗಿ ಮತ್ತೆ ಇನ್ನೇನು ಮಾಡಬೇಕಾಗಾದ್ರೆ ಇದನ್ನು ದಾಟಬೇಕು ಅಂತಾದರೆ ಇದು ಹೇಳಿದ್ರಿ, ನಾವು ಅಭಿಮಾನ ಬಿಡಬೇಕು. ಸರಿ, ಇದೆಲ್ಲ ಆಯಿತು. ಇದರ ಜೊತೆಗೆ ಈ ಅಭಿಮಾನ ಹೋಗಬೇಕು ಅಂದರೆ ನಾವು ಪ್ರಯತ್ನ ಮಾಡಿದರೂ ಅಷ್ಟು ಸುಲಭ ಇಲ್ಲ. ಇವತ್ತು ಅಂದುಕೊಳ್ತಿರ್ತೀವಿ, ಇವತ್ತು ನಾವು ಉಪನ್ಯಾಸ ಕೂತಿದ್ದೀವಿ, ನಮಗೆ ಕೇಳಬೇಕಾದ್ರೆ ಹೌದು ಕೃಷ್ಣ ಹೇಳಿದ್ದು ಸರಿ ಇದೆ, ಈ ಕೃಷ್ಣ ಹೇಳಿದ ಜಾಯಂತೆಯರ ಉಪಾಖ್ಯಾನದಲ್ಲಿ ಬಂದದ್ದು ಹೌದು, ಅದ್ಭುತವಾದ ವಿಷಯ ಇದು, ನಾವು ನಾಳೆಯಿಂದ ಬಿಡಬೇಕು ಅಭಿಮಾನವನ್ನು. ನಮಗೆ ಅನಿಸುವಾಗಲೇ ಅನಿಸುತ್ತೆ ನಾಳೆಯಿಂದ ಅಂತ, ಈಗಲಿಂದ ಅಂತಲೂ ಅನಿಸೋದಿಲ್ಲ. ಮತ್ತೆ ನಾಳೆಯಿಂದ ಬಿಡಬೇಕು ಅಂತ ಅನಿಸುತ್ತೆ ನಮಗೆ. ಅಂದರೆ ಅನಿಸುತ್ತೆ ನಮಗೆ,
ಅನ್ನಿಸಿದ್ದು ಅದನ್ನು ಮತ್ತೆ ನಾವು ಆಚರಣೆಗೆ ತರಬೇಕು ಅನ್ನುವಾಗ ಮರೆತು ಹೋಗಿರುತ್ತೆ. ಇದು ಗೊತ್ತೇ ಆಗಲ್ಲ, ನೆನಪಿಗೆ ಇರುವುದಿಲ್ಲ. ಇದು ನಮ್ಮ ಸ್ಥಿತಿ. ಆದ್ದರಿಂದ ಯಾವಾಗಲೂ ಇದು ನೆನಪಿನಲ್ಲಿರಬೇಕು ಅಂತಾದರೆ ಏನು ಮಾಡಬೇಕು? ಅದಕ್ಕೆ ಮಾಡಬೇಕಾಗಿರುವಂಥದ್ದು ಶೌಚಂ ತಪಸ್ಥಿತಿಕ್ಷಾಂಚ ಮೌನಂ ಸ್ವಾಧ್ಯಾಯ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಂಚ ಸಮತ್ವಂ ದ್ವಂದ್ವ ಸಂಜ್ಞಯೋ. ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ. ಶೌಚಂ ಯಾವಾಗಲೂ ಶುದ್ಧವಾಗಿರೋದು, ಶುದ್ಧ ಬಹಳ ಶುದ್ಧವಾಗಿರಬೇಕಂತೆ. ಶುದ್ಧವಾಗಿರೋದು ಅಂತ ಹೇಳಿದರೆ ಅಂತರಂಗದ ಶುದ್ಧಿ ಇರಬೇಕು, ಬಹಿರಂಗದ ಶುದ್ಧಿ ಇರಬೇಕು, ಎರಡೂ ಶುದ್ಧಿಗಳಿರಬೇಕು. ಈ ಎರಡು ಶುದ್ಧಿಗಳಿಂದಾಗಿ ಬದುಕಬೇಕು ಅಂತ ಈ ರೀತಿಯ ಶುದ್ಧತೆ ಅನ್ನುವಂಥದ್ದು. ತಪಸ್ಸು ಅಂದರೆ ಎರಡು. ಒಂದು ದೇವರ ಧ್ಯಾನವನ್ನು ಮಾಡೋದು, ಇನ್ನೊಂದು ತಪ ಆಲೋಚನೆ ಅಂತ. ಆಲೋಚನೆ ಅಂತಂದರೆ ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ನಮಗೇನಾಗುತ್ತೆ ಅಂದರೆ ಬೇಡವಾದ ಆಲೋಚನೆ ಜಾಸ್ತಿ ನಮಗೆ. ಯಾರೋ ಬೆಳಿಗ್ಗೆ ನಮಗೇನೋ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಂತ ಇಟ್ಕೊಳ್ಳಿ. ಜೋರಾಗಿ ಮಾತಾಡಿದಾಗ ಅದನ್ನು ಬಯಸ್ಕೊಂಡಿರ್ತೀವಲ್ಲ, ಇಡೀ ದಿವಸ ತಲೆಯಲ್ಲಿ ತಿರುಗ್ತಾ ಇರ್ತದೆ ನಮಗೆ. ಇಡೀ ದಿವಸ ತಲೆ ತಿರುಗ್ತಾ ಇರ್ತದೆ. ರಾತ್ರಿ ಮಲಗಬೇಕಾದ್ರೂ ಕೂಡ ಅಯ್ಯೋ ಬಯಸ್ಕೊಂಡೆ ಇದೇ ತಲೆಯಲ್ಲಿ ಓಡಾಡ್ತಿರ್ತದೆ. ದೇವರು ಚಿಂತನೆ ಬರೋದಿಲ್ಲ ಅಂದ್ಕೊಳ್ಬೇಡ್ರಿ, ಅದನ್ನು ಬಿಡಿ. ಆದರೆ ಅದು ನಿಮಗೆ ಅಷ್ಟು ತಲೆಗೆ ಬರ್ತಾ ಇರುತ್ತೆ. ಎಷ್ಟು ಅಂತಂದರೆ ಯಾರೋ ಒಬ್ಬ ಬೈದಿದ್ದಾನೆ ಅನ್ನುವುದನ್ನು ವರ್ಷಗಟ್ಟಲೆ ಆದರೂ ಕೂಡ ಅದು ತಲೆಯಲ್ಲಿ ತುಂಬಿಕೊಂಡು ಅಯ್ಯೋ 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 ಅಂತ ಪೇಚಾಡ್ತಾ ಇರ್ತೇವೆ, ಅದನ್ನೇ ಮಾತ್ರ. ಆದರೆ ಅದನ್ನು ಬಿಡಿ ಅಂತ ಹೇಳ್ತಾರೆ. ಮತ್ತು ಯಾವುದನ್ನು ಯೋಚನೆ ಮಾಡಬೇಕು? ನಮಗೆ ಭಗವಂತ ಕೊಟ್ಟಂತಹ ಉಸಿರನ್ನು ಯೋಚನೆ ಮಾಡಿರಿ, ದೇವರು ಕೊಟ್ಟಂತಹ ಅನುಗ್ರಹವನ್ನು ಯೋಚನೆ ಮಾಡಿರಿ, ಅವನ ಕಾರುಣ್ಯವನ್ನು ಯೋಚನೆ ಮಾಡಿರಿ. ಎಷ್ಟೋ ಜನ ಜಗತ್ತಿನಲ್ಲಿ ಹೇಗೇಗೋ ಬದುಕ್ತಿದ್ದಾರೆ ಸ್ವಾಮಿ. ಹೇಗೆ ಬದುಕ್ತಿದ್ದಾರೆ ಅಂದರೆ ಬೀದಿಯಲ್ಲಿ ಮಲಗ್ತಾರೆ. ಚಳಿ ಆಗ್ತಾ ಇದೆ ಅಂದರೆ ಹೊತ್ತುಕೊಳ್ಳಲಿಕ್ಕೆ ಒಂದು ಚಾದರಿಲ್ಲ. ಆ ರೀತಿ ಬದುಕುವಂಥ ವ್ಯಕ್ತಿಗಳಿದ್ದಾರೆ ಎಷ್ಟೋ ಜನ. ನಾವೇ ನೋಡ್ತೀವಿ ದಾರಿಯಲ್ಲಿ. ಇವಾಗ ನೀವು ರಾತ್ರಿ ಹೊತ್ತು ಹೋದ್ರಿ ಅಂತ ಆದರೆ ಸ್ಟೇಷನ್ ಬಳಿಯಲ್ಲಿ ಎಷ್ಟು ಜನ ಹೊರಗೆ ಮಲಗಿರ್ತಾರೆ ಗೊತ್ತಾ? ಏನೇನೋ ವಿಚಿತ್ರ. ದೇವರು ನಮಗಿಂಥ ಸ್ಥಿತಿ ಕೊಟ್ಟಿಲ್ಲಲ್ಲ, ಎಷ್ಟು ಅನುಗ್ರಹ ಮಾಡಿದ್ದಾನೆ. ಈ ಅನುಗ್ರಹ ಯಾಕೆ ನಿಮಗೆ ಯೋಚನೆಗೆ ಬರೋದಿಲ್ಲ? ಯಾಕೆ ಬರಲ್ಲ? ಯಾಕೆ ಅಂದರೆ ಅದನ್ನು ನೀವು ಹಚ್ಚಿಕೊಳ್ಳೋದಿಲ್ಲ, ಅದನ್ನು ತಲೆಗೆ ತಗೊಳ್ಳಲ್ಲ, ಅದನ್ನು ಆಲೋಚನೆ ಮಾಡಲ್ಲ. ಯಾರಾದರೂ ಬೈದರೆ ಮಾತ್ರ ಬಹಳ ಆಲೋಚನೆ ಮಾಡ್ತೀವಿ. ಅದರಿಂದಾಗಿ ಅದನ್ನು ಆಲೋಚನೆ ಮಾಡಬೇಡಿ. ತಪ ಆಲೋಚನೆ, ದೇವರು ಕೊಟ್ಟದ್ದರ ಬಗ್ಗೆ ಆಲೋಚನೆಯನ್ನು ಮಾಡಿ. ತಪ ತಿತಿಕ್ಷಾ, ಯಾರೇ ಇನ್ನೊಬ್ಬರು ಬೈಲಿ ಮಾಡಲಿ, ಏನೇ ಮಾಡಿದರೂ ಕೂಡ ನಮಗಿಂತ ಹಿರಿಯರು ಅಂತ ಆದರೆ ಅವರೇ ತಪ್ಪು ಮಾಡಿರ್ತಾರೆ, ಆದರೆ ನಮ್ಮನ್ನು ಬೈದಿರ್ತಾರೆ. ಬೈದರು ದೊಡ್ಡವರಲ್ಲ, ಏನೇ ಆಗಲಿ ಪರವಾಗಿಲ್ಲ, ಬೈದದ್ದು ಕ್ಷಮಾಗುಣ ನಮ್ಮ ಒಳಗೆ ಬರಬೇಕು. ಇನ್ನೊಬ್ಬರು ಬೈದಾಗ ನಮ್ಮನ್ನು ನಾವು ಕ್ಷಮೆ ಮಾಡಿಕೊಳ್ತೇವೆ. ಇನ್ನೊಬ್ಬರನ್ನು ಕ್ಷಮೆ ಮಾಡಬೇಕಾದ್ರೆ ಮಾತ್ರ ನಮಗೆ ಭಾವನೆ ಬರುವುದಿಲ್ಲ. ಮನೆಯಲ್ಲಿ ಯಾರಾದರೂ ಒಂದು ಪಾತ್ರೆಯಲ್ಲಿ ಸೀಕರಣೆ ತರುತ್ತಿದ್ದಾರೆ. ತರುವಾಗ ಮಾವಿನ ಹಣ್ಣಿನ ಸೀಕರಣೆ ಅಕಸ್ಮಾತ್ ಕಾಲು ಜಾರಿತ್ತು, ಬಿದ್ದು ಕೂಡಲೇ ಸೀಕರಣೆ ಎಲ್ಲ ನೆಲಕ್ಕೆ ಬಿತ್ತು. ಬಿದ್ದು ಕೂಡಲೇ ಏನು ಮಾಡಿ, ಅಯ್ಯೋ ಇಷ್ಟು ಮಾಡಿದ್ವಿ, ಎಷ್ಟು ವ್ಯರ್ಥ ಮಾಡಿದೆಯಲ್ಲ, ಇಡೀ ದಿವಸ ಬೈತಿರ್ತೀವಿ. ಅವರು ಇಡೀ ದಿವಸ ಪ್ರಾಣ ಹೋಗಿರ್ಬೇಕು ಅವನಿಗೆ, ಆ ಥರ ಬೈತಿರ್ತಾರೆ. ಆದರೆ ಅದೇ ಕೆಲಸ ನಮ್ಮಿಂದ ಆಯಿತು ಅಂತ ಇಟ್ಕೊಳ್ಳಿ, ನಮ್ಮಿಂದನೇ ನಾವೇ ಬಿಡಿಸಿದ್ವಿ ಕೆಳಗೆ ಅಂತ ಆದರೆ ಅಯ್ಯೋ ಏನು ಮಾಡೋದು, ಬಿದ್ದು ಹೋಗಿಬಿಡ್ತು, ಏನು ಮಾಡೋದು, ದೇವ್ರ ಇಚ್ಛೆಗಿಲ್ಲ ತಿನ್ನಬೇಕು ಅಂತ ಹೋಗ್ರಿ ಬಿಡ್ರಿ. ಯಾಕೆ ನಾವು ಮಾಡಿದಾಗ ನಮ್ಮನ್ನು ಕ್ಷಮೆ ಮಾಡಿಕೊಳ್ತೀವಿ, ಅದೇ ಇನ್ನೊಬ್ಬರು ಮಾಡಿದರೆ ಮಾತ್ರ ಯಾಕೆ ಕ್ಷಮೆ ಮಾಡೋದಿಲ್ಲ? ಯಾಕೆ ಈ ಭಾವನೆ, ಈ ಧೋರಣೆ ಯಾಕೆ? ಅದನ್ನು ಭಗವಂತ ಅಂದರೆ ಜಯಂತಿಯರು ಹೇಳುತ್ತಾರೆ, ಇದನ್ನು ಇನ್ನೊಬ್ಬರು ತಪ್ಪು ಮಾಡಿದಾಗಲೂ ಕೂಡ ಕ್ಷಮೆ ಮಾಡುವ ಗುಣ ಎನ್ನುವುದನ್ನು ಬೆಳೆಸಿಕೊಳ್ಳಿ. ಮತ್ತೊಬ್ಬರು ಮಾಡಿದ ತಪ್ಪನ್ನು ಎತ್ತಿ ಹೇಳಿ ಅವರನ್ನು ಹಿಂಸೆ ಕೊಟ್ಟು ಅವರು ಪ್ರಾಣ ಹೋಗುವಂತೆ ಮಾಡಬೇಡ್ರಿ. ಆಯಿತು ಪರವಾಗಿಲ್ಲ, ಏನೋ ಆಗಿದೆ, ದೇವ್ರ ಇಚ್ಛೆ ಬಿಡು ಅಂತ ಅವರಿಗೂ ಸಮಾಧಾನ ಮಾಡಿ ನೀವು ಸಮಾಧಾನ ಮಾಡಿಕೊಳ್ಳಿ. ಇದು ಯಾಕೆ ಬರುವುದಿಲ್ಲ? ಇದು ಬರಬೇಕು. ಇದು ತಿತಿಕ್ಷಾ ಅಂತ ಹೇಳ್ತಾರೆ. ಸಹನೆ ಎನ್ನುವಂಥದ್ದು ಬೇಕು ಅಂತ. ಸಹನೆ ಬೇಕು. ಸಹನೆ ಜೊತೆಗೆ ಮೌನಂ ಅಂತ ಹೇಳಿದರೆ ಹಾಳು ಹರಟೆ ಮಾತಾಡ್ತಾ ಇದ್ದರೆ ಹೋಗಿ ಬಾಯಿ ಹಾಕಬೇಡ್ರಿ ಅಲ್ಲಿ. ಮನುಷ್ಯನಿಗೆ ಇದೊಂದು ಸ್ವಭಾವ ಇರುತ್ತೆ. ಬೇರೆ ಯಾರನ್ನೋ ಬೈತಿದ್ರೆ, ಯಾರನ್ನೋ ಅಂತ ಇದ್ದರೆ, ಅವರು ಹೀಗೆ ಇವರು ಹಾಗೆ ಅಂತ ಹೇಳ್ತಿದ್ರೆ ನಮ್ಮ ಬಾಯಿ ಚಾಪಲ್ಯ ಎಷ್ಟಿರುತ್ತೆ ಅಂತಂದರೆ, ಬೇರೆ ತಿನ್ನಬೇಕಾದ್ರೂ ಅಷ್ಟು ಚಾಪಲ್ಯ ಇರ್ತದೋ ಇಲ್ಲೋ, ಮತ್ತೊಬ್ಬರನ್ನು ಬೈಯುವಾಗ ಮಾತ್ರ ಕಿವಿಗಳೆಲ್ಲ ನಿಮಿರಿ ನಿಲ್ತಾವೆ, ನಾಲಿಗೆ ಬೇಡ ಅಂದರೂ ಮುಂದೆ ಹೋಗುತ್ತಂತೆ. ಅದು ಬರಬಾರ್ದು. ಮೌನಂ ಅಂತ ಹೇಳಿದರೆ ಅದಕ್ಕೆ ಅರ್ಥವನ್ನು ಬರೀತಾರೆ, ಭಗವದಿತರತ್ರ ಶಬ್ದ ಅಪ್ರಯೋಗ ಅಂತ. ಭಗವದಿತರತ್ರ ದೇವರ ವಿಷಯದಲ್ಲಿ ಮಾತನಾಡುವಾಗ ಮಾತನಾಡಿ, ನೀವು ಮಾತಾಡಿ.
ಅಲ್ಲ ನಾವು ಭಾಗವತದಲ್ಲಿ ಹಾಗೆ ಕೇಳಿದ್ವಲ್ಲ ಕಥೆಯನ್ನು, ಹೀಗೆ ಕೇಳಿದ್ವಲ್ಲ, ನೀವು ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಅದರ ಬಗ್ಗೆ ಚರ್ಚೆ ಮಾಡಿರಿ ನೀವು. ಆದರೆ ಅದನ್ನು ಬಿಟ್ಟು ಹರಟೆ ಇದೆಯಲ್ವ ಅದನ್ನು ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಬೇಡಿ. ಹರಟೆ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ. 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಈ ಬೇರೆ ಸಲ್ಲಾಪಗಳನ್ನು ಬಿಡ್ರಿ ನೀವು ಅಂತ ಹೇಳ್ತಾರೆ. ಇದು ಬಿಡಬೇಕು, ಇದು ಒಂದು ಮುಖ್ಯ. ಇನ್ನೊಂದು ಸ್ವಾಧ್ಯಾಯಂ ಆರ್ಜವಂ ಅಂತ ಹೇಳಿ. ಸ್ವಾಧ್ಯಾಯಂ ಅಂದರೆ ನಿಮಗೆ ಜೀವನದಲ್ಲಿ ಅತ್ಯಂತ ಸ್ನೇಹಿತ ಅಂತ ಇದ್ದರೆ ಯಾರು ಹೇಳ್ರಿ ನಿಮಗೆ? ನಾವು ಅಂದ್ಕೊಂಡಿದ್ದೀವಲ್ವ, ಅತ್ಯಂತ ಭಾರಿ ಸ್ನೇಹಿತ ನಮಗೆ ಒಂದು ಭಗವಂತ ಹೌದು, ಪರಮಾತ್ಮ ಹೌದಾದರೂ ನಮಗೆ ಆ ಸ್ನೇಹಿತನ ಜೊತೆಗೆ ಹಂಚಿಕೊಳ್ಳಿಕ್ಕೆ ಎದುರುಗಡೆಯಲ್ಲಿ ಏನಾದರೂ ಮಾತಾಡಿ ಸಿಗೋದಿಲ್ಲ ನಮಗೆ ದೇವರು ಅಷ್ಟು ಸುಲಭದಲ್ಲಿ. ಸುಲಭ ನೋ ಹರಿ ಅಂತ ಭಗವಂತ, ಅದರಿಂದಾಗಿ ಇಂಗ್ಲೀಷಿನ ನೋ ಅಂತ. ಹಾಗೆ ಆ ಭಗವಂತ ಅಷ್ಟು ಸುಲಭದಲ್ಲಿ ಸಿಗಲ್ಲ. ಅದಕ್ಕೇನು ನಿಜವಾಗಲೂ ನಮ್ಮ ಮಿತ್ರ ಯಾರು ಗೊತ್ತಾ? ನೀವು ಅಧ್ಯಯನ ಮಾಡುವ ಪುಸ್ತಕ, ಭಾಗವತಾದಿ ಗ್ರಂಥಗಳು ನಿಜವಾದ ಮಿತ್ರ. ಅದು ನಿಜವಾದ ಮಿತ್ರ. ನಿಮಗೆ ಓದುವಾಗ ಆಗುವ ಆನಂದ ಇದೆಯಲ್ವ, ಮತ್ತು ಎಲ್ಲೂ ಆ ಆನಂದ ಸಿಗೋದಿಲ್ಲ. ನಮಗೆ ಗೊತ್ತಿಲ್ಲದ ಯಾವುದೋ ಒಂದು ಸಂಗತಿಯನ್ನು, ಒಂದು ಪುಸ್ತಕವನ್ನು ಓದಿ ತಿಳಿದಾಗ ಆಗುತ್ತೆ ನೋಡ್ರಿ ಆನಂದ, ಅದು ಓದಿದವನಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಆನಂದ ಏನು ಅಂತ ಹೇಳಿಬಿಟ್ಟು. ಇದ್ದರೆ ಗೊತ್ತಾಗಲ್ಲ ಅದು. ಆದ್ದರಿಂದ ಸ್ವಾಧ್ಯಾಯಂ, ನಿರಂತರವಾಗಿ ಕಾಲ ಇದೆ ಅಂದ ಕೂಡಲೇ ಟಿ ವಿ ನೋಡ್ತೀನಿ ಅಂತ ಅಂದ್ಕೊಳ್ಬೇಡ್ರಿ, ಅಥವಾ ಇನ್ಯಾರ್ದ್ರ ಜೊತೆಗೆ ಹರಟೆ ಹೊಡಿಲಿಕ್ಕೆ ಹೋಗ್ತೀನಿ. ಸಾಯಂಕಾಲ ಆದ ಕೂಡಲೇ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಒಂದು ಕಡೆ ಸೇರ್ಕೊಳ್ತಾರೆ. ಎಲ್ಲ ಸರ್ಕಲ್ ಸೇರಿತು ಅಂದರೆ ಅವ್ರು ಏನು ಜಗತ್ತಿನನ್ನು, ನಾನು ಪಾಕಿಸ್ತಾನವನ್ನು ನಾಳೆ ಇಲ್ಲ ಅಂತಲೂ ಮಾಡ್ತೀನಿ, ಇದೆ ಅಂತಲೂ ಮಾಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಮಾತಾಡ್ತಿರ್ತಾರೆ ಅವರು. ನೀವೇನು ಮಾಡ್ತೀರಿ ಸ್ವಾಮಿ? ಏನು ಮಾಡಲಿಕ್ಕಾಗಲ್ಲ, ಮಾಡೋರು ಮಾಡ್ತಿರ್ತಾರೆ ಅಷ್ಟೇ. ಹಾಗಾಗಿ ಆ ಸಂದರ್ಭದಲ್ಲಿ ಇದನ್ನು ಹರಟೆ ಮಾಡಿಕೊಳ್ಳೋದೇನೆ ಮಾಡಬಹುದಾದ್ದೇನು ಅಂದರೆ ಅಧ್ಯಯನ. ಕಾಲ ಸಿಕ್ತು ಅಂದ ಕೂಡಲೇ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್ ಅಂತ ಹೇಳ್ತಾರೆ. ಆದ್ದರಿಂದ ವಿದ್ಯೆಯನ್ನು ಪಡಿಬೇಕು ಅಂದರೆ ಒಂದು ಕ್ಷಣವೂ ವ್ಯರ್ಥ ಮಾಡಬಾರ್ದು, ಹಾಗೆ ಅಧ್ಯಯನ ಮಾಡ್ತಾನೇ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಅಧ್ಯಯನ ಎನ್ನುವಂತಹದ್ದು. ಇದರ ಜೊತೆಗೆ ಆರ್ಜವಂ ಅಂತ ಹೇಳಿದರೆ, ಈ ಸಜ್ಜನರೇನಿರ್ತಾರೆ, ಸಜ್ಜನರ ವಿಷಯದಲ್ಲಿ ರುಜುಬುದ್ಧಿಯಿಂದ ವರ್ತನೆ ಮಾಡೋದು ಅಂತ. ರುಜುಬುದ್ಧಿ ಅಂದರೆ ಸರಿಯಾದ ಮಾರ್ಗದಲ್ಲಿ ಹೋಗೋದು. ನಾವು ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಹೇಗಿರ್ತದೆ ನಮ್ಮ ಮಾತು ಅಂತ ಹೇಳಿದರೆ, ಒಳಗೊಂದು ಹೊರಗೊಂದು ಅಂತಲೇ ಇರ್ತದೆ. ಸಹಜವಾಗಿ ಅದು ಸ್ವಭಾವಗತವಾಗಿ ಬಂದ್ಬಿಟ್ಟಿರ್ತದೆ ಎಲ್ರಿಗೂ ಕೂಡ. ಏನು ಅಂದರೆ, ಮನೆಯಲ್ಲಿ ಆಗಬೇಕಾದ್ರೆ ಏನು ಮಾಡಿರ್ತಾರೆ ಅಂತಂದರೆ, ಏಕಾದಶಿ ಅಂತ ಹೇಳಿದರೆ ಚೆನ್ನಾಗಿ ಅವತ್ತಿನ ದಿವಸ ಉಪ್ಪಿಟ್ಟು ಅವಲಕ್ಕಿನೋ ಚೆನ್ನಾಗಿ ಮಾಡಿ ಕಡದ್ದಾಗಿ ತೊಗೊಂಡಿರ್ತಾರೆ, ಎಲ್ಲ ಆಗಿರುತ್ತೆ. ಹೊರಗೆ ಬಂದು ಕೂಡಲೇ ಹೇಳೋದು, ಅಯ್ಯೋ ಇವತ್ತು ಏಕಾದಶಿ ಅಲ್ವಾ, ನಾವೇನೂ ಮಾಡೋದಿಲ್ಲ ಅಂತ ಹೇಳೋದು. ಅಂದರೆ ಈ ವಿಷಯ ಇದೆಯಲ್ಲ, ಇದನ್ನು ಮಾಡಿ ಇಂಥ ವ್ಯವಹಾರಗಳನ್ನು ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ, ಆದರೆ ವ್ಯವಹಾರ ಮಾಡಿ. ಆದರೆ ಸಜ್ಜನರಲ್ಲಿ ಇದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ. ಸಜ್ಜನರ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾದ್ರೆ, ಒಬ್ಬ ಜ್ಞಾನಿಯ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ, ಸರಿ ಇಲ್ಲ ನಮಗೇನೋ ಶುಗರ್ ಇದೆ, ಮತ್ತೊಂದು ಸಮಸ್ಯೆ ಇದೆ, ನಾವು ಟ್ಯಾಬ್ಲೆಟ್ ತೊಗೊಳ್ಬೇಕು, ಒಂದು ಕನಿಷ್ಠ ಪಕ್ಷದ ಆಹಾರ ತೊಗೊಳ್ಬೇಕಾದ್ರಿಂದ ನಾನು ಮಾಡ್ತಾ ಇಲ್ಲ, ತಪ್ಪಾಗಿ ತಿಳಿಬೇಡಿ ಅನ್ನೋದನ್ನು ರುಜುಮಾರ್ಗದಿಂದ ಒಪ್ಪಿಕೊಳ್ಳಿ ಅಂತ. ಸಜ್ಜನರ ಜೊತೆಗೆ ಮೋಸದ ವ್ಯವಹಾರವನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ. ಇದು ನಮ್ಮ ಬದುಕಾಗಬೇಕು ಅಂತ. ಈ ರೀತಿಯಲ್ಲಿ ಬದುಕಬೇಕು. ಬ್ರಹ್ಮಚರ್ಯ ಅಂದರೆ ತಾನು ಬ್ರಹ್ಮಚಾರಿ ಆಗಿರೋದು ಅಂದರೆ, ನಿಯತ ಪತ್ನಿಯ ಜೊತೆಗೆ ಅಂದರೆ ಅಗ್ನಿಸಾಕ್ಷಿಯಾಗಿ ಯಾರನ್ನ ಕಟ್ಟಿಕೊಂಡಿದ್ದಾನೋ ಅವಳ ಜೊತೆಯಲ್ಲಿ ಮಾತ್ರ ಅವನ ವ್ಯವಹಾರ ಎನ್ನುವಂಥದ್ದಿರಬೇಕು. ಪರಸ್ತ್ರೀಯಲ್ಲಿ ಅವನ ಕಣ್ಣು ಹೋಗಬಾರದು. ಅದು ಹೇಗೆ ಪುರುಷನಿಗೋ ಹಾಗೆ ಸ್ತ್ರೀಗೂ ಕೂಡ ಆ ನಿಯಮ ಎನ್ನುವಂಥದ್ದು. ಹಾಗೆ ಇದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಈ ರೀತಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಇದು ಒಂದಾದರೆ, ಇನ್ನೊಂದು ಬ್ರಹ್ಮಚರ್ಯ ಅಂದರೆ, ಬ್ರಹ್ಮ ಅಂತ ಹೇಳಿದರೆ ವೇದಗಳು, ಶಾಸ್ತ್ರಗಳು ಅಂತ ಅರ್ಥ. ಆ ಶಾಸ್ತ್ರಗಳಲ್ಲಿ ಚರ್ಯ ಅಂದರೆ ಚರಣ ಮಾಡೋದು, ಅಡ್ಡಾಡೋದು ಅಂತ, ಓಡಾಡೋದು ಅಂತ. ಅಂದರೆ ಅಲ್ಲಿ ಓಡಾಡೋದು ಅಂದರೆ ಅವುಗಳ ಬಗ್ಗೆನೇ ಚಿಂತನೆಗಳನ್ನು ಮಾಡ್ತಾ ಇರೋದು. ಇದು ಬ್ರಹ್ಮಚರ್ಯ ಅಂತ. ಈ ರೀತಿ ಬದುಕಬೇಕು ಅಂತ ಹೇಳಿದರು. ಅಹಿಂಸಾ, ಮತ್ತೊಬ್ಬರಿಗೆ ಹಿಂಸೆ ಮಾಡಿ, ನಿನ್ನೆ ಹೇಳಿಬಿಟ್ಟಿದ್ದೀನಿ ಅದನ್ನೆಲ್ಲ. ಹಿಂಸೆ ಅನ್ನುವಂಥದ್ದು ಯಾವಾಗ ಅದು ಧರ್ಮ ಆಗತ್ತೆ, ಯಾವಾಗ ಅಧರ್ಮ ಆಗತ್ತೆ ಅಂತ. ಹಾಗಾಗಿ ಹಿಂಸೆ ಎನ್ನುವಂಥದ್ದು ಸಜ್ಜನರಿಗೆ, 4 ಜನರಿಗೆ ಉಪಕಾರ ಆಗತ್ತೆ ಅಂದರೆ ಒಂದು ಹಿಂಸೆಯನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ. ಆದರೆ ಅದನ್ನು ಮೀರಿಯೂ ಕೂಡ ಹಿಂಸೆ ಮಾಡ್ತಾನೆ ಅಂತ ಆದರೆ ಅದು ದೋಷ ಆಗತ್ತೆ, ಅಧರ್ಮ ಆಗತ್ತೆ ಅಂತ. ಅದರಿಂದಾಗಿ ಆ ಹಿಂಸೆಯನ್ನು ಕೂಡ ಮಾಡಬಾರ್ದು. ಈ ರೀತಿ ಬದುಕುವಂಥದ್ದಿದೆಯಲ್ವ, ಸಮತ್ವೊಂದೊಂದು ಸಂಜ್ಞೆಯೋಗು ಅಂತ. ಅಷ್ಟೇ ಅಲ್ಲ, ಸುಖವಾದಾಗ ಹಿಗ್ಗೋದು, ದುಃಖವಾದಾಗ ಕುಗ್ಗೋದು ಆಗದೇನೆ ಎರಡನ್ನೂ ಸಮಾನ ರೀತಿಯಿಂದ ಸ್ವೀಕಾರ ಮಾಡೋದು. ಎರಡನ್ನೂ ಸಮಾನ ರೀತಿಯಿಂದ ಸ್ವೀಕಾರ. ಹೀಗೆ ಸಮಾನ ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಬದುಕೋದಿದೆಯಲ್ವ,
ಈ ರೀತಿ ಬದುಕಿದ್ವಿ ಅಂತಾದರೆ ನಮಗೆ ಗೊತ್ತಿಲ್ಲದೇನೆ ಸಂಸಾರದಲ್ಲಿ ನಮಗೇನಾಗತ್ತೆ ಅಂದರೆ ಅಭಿಮಾನ ಎನ್ನುವುದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ, ತಾನೇ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಆಚರಣೆ ಮಾಡ್ತಾ ಹೋಗ್ರಿ, ನಿಮಗೆ ಗೊತ್ತಾಗಲ್ಲ. ಇವತ್ತು ನಾವಿವತ್ತು ಶುದ್ಧವಾಗಿರಬೇಕು, ಪ್ರತಿನಿತ್ಯವೂ ಕೂಡ ಒಂದು ಲೋಟ ನೀರು ಕುಡಿಬೇಕಾದ್ರೂ ಕೂಡ, ಒಂದು ಲೋಟ ಕಾಫಿ ಕುಡಿಬೇಕು ಅಂತಾದರೂ ಕೂಡ ನಾನು ಸ್ನಾನ ಮಾಡದೇನೆ, ಒಂದು ತುಳಸಿಗೆ ಕುಂಕುಮ ಹಚ್ಚದೇನೆ, ನಾನು ಒಂದು ಹನಿ ಬಾಯಿಗೆ ನೀರು ಹಾಕ್ಕೊಳ್ಳೋದಿಲ್ಲ ಅಂತ ಗಟ್ಟಿ ಸಂಕಲ್ಪ ಮಾಡಿಕೊಂಡು ಬದುಕಿ, ಅದು ನಿಮಗೆ ಏನಾಗುತ್ತೆ ಅಂದರೆ ತಿಂಗಳಾನುಗಟ್ಟಲೆ ಹೀಗೆ ಮಾಡಿಕೊಂಡು ಹೋದ್ರಿ ಅಂತಾದರೆ ನೀವು ಒಂದು ವರ್ಷ ಹೀಗೆ ಮಾಡಿದ ಮೇಲೆ, ಒಂದು ವರ್ಷ ಆದ ಮೇಲೆ ಒಂದು ದಿವಸ ಏನಾದರೂ ಕೂಡ ಸ್ನಾನ ಇಲ್ಲದೆ ಒಂದು ಕಾಫಿ ಕುಡಿಬೇಕು ಅಂತ ಮನಸ್ಸು ಬಂದರೆ, ಛೇ ಬೇಡಪ್ಪ, ಇದು ಅಪರಾಧ ಅಲ್ವ ನಾನು ಮಾಡೋದು ಅಂತ ನಮ್ಮ ಮನಸ್ಸಿಗೆ ಚುಚ್ಚುತ್ತೆ, ಅದು ಒಂದು ಸರ್ತಿ ನಾಟುತ್ತೆ ಅದು. ಅದರಿಂದಾಗಿ ಆ ಭಾವನೆ ಹೋಗಬೇಕು ಅಂತಾದರೆ ನಾವು ನಿರಂತರ ಆಚರಣೆ ಮಾಡಬೇಕಂತೀವಿ. ಇದನ್ನು ಆಚರಣೆ ಮಾಡಿದಾಗ ಅದು ಹೋಗುತ್ತೆ, ಅಭಿಮಾನ ಎನ್ನುವಂಥದ್ದು ಕಳೀಲಿಕ್ಕೆ ಶುರುವಾಗುತ್ತೆ ಅಂತ. ಈ ರೀತಿಯಲ್ಲಿ ಅಭಿಮಾನವನ್ನು ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಅದರ ಜೊತೆಗೆ ಇನ್ನು ಹೇಗೆ ಬದುಕಬೇಕು ಅಂದರೆ ಇನ್ನೊಂದು ಬದುಕನ್ನು ಹೇಳಿದ್ದಾರೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಮನ್ಯತ್ರ ಚಾಪಿಹಿ ಮನೋವಾಕ್ಕಾಯದಂಡಂಚ ಸತ್ಯಂ ಶಮದಮಾವಪಿ. ಇನ್ನೊಂದು ಬದುಕು, ಇದು ಒಂದು ಬದುಕು. ಹೀಗೂ ಬದುಕಬೇಕು. ಅಭಿಮಾನವನ್ನು ಕಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಶ್ರದ್ಧಾಂ ಭಾಗವತೆ ಶಾಸ್ತ್ರೇ. ಭಾಗವತ ಶಾಸ್ತ್ರ ಇದೆಯಲ್ವ, ಭಾಗವತವನ್ನು ಕೇಳೋದಿದೆಯಲ್ವ, ಶ್ರದ್ಧೆಯಿಂದ ಕೇಳಬೇಕು, ಪ್ರತಿನಿತ್ಯ ಕೇಳಬೇಕಂತೆ. ಎಷ್ಟು ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ ಅಂತ ಒಂದು ಶ್ಲೋಕವಾದರೂ ಭಾಗವತ ಕೇಳಬೇಕಂತೆ ಪ್ರತಿನಿತ್ಯ. ಬದುಕು ಅಂತಂದರೆ ಸಾರ್ಥಕವಾದ ಬದುಕು ಅಂದರೆ ಕನಿಷ್ಠ ಒಂದು ಶ್ಲೋಕದ ಭಾಗವತವನ್ನಾದರೂ ಕೂಡ ಕಿವಿಗೆ ಶ್ರವಣ ಮಾಡಿಸ್ಬೇಕಂತೆ, ಇಲ್ದಿದ್ರೆ ಅದು ಬದುಕಲ್ಲ ಅಂತ ಹೇಳ್ತಾರೆ. ಕನಿಷ್ಠ ಅಷ್ಟಾಗಲಿಲ್ಲ, ಅರ್ಧ ಶ್ಲೋಕವನ್ನಾದರೂ ಕೇಳಿ, ಅಥವಾ ಶ್ಲೋಕ ಪಾದಂಬ ಒಂದು ಪಾದವನ್ನಾದರೂ ಕೂಡ ಕೇಳಿ ಅಂತ ಹೇಳ್ತಾರೆ. ಹೀಗೆ 4 ಪಾದಗಳು ಸೇರಿದರೆ ಒಂದು ಶ್ಲೋಕ ಅಂತ ಕರೆಸಿಕೊಳ್ಳುತ್ತದೆ. ಅದರಲ್ಲಿ ಒಂದು ಪಾದವನ್ನಾದರೂ ಕೇಳಿ ಬದುಕಿ, ಇಲ್ಲದಿದ್ದರೆ ನಿಮ್ಮ ಬದುಕು ವ್ಯರ್ಥ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ದೇವರ ಕಥೆಯನ್ನು ಕೇಳುವಂಥ ಹಂಬಲ ಸದಾ ಇರಬೇಕು. ಇಲ್ಲದಿದ್ದರೆ ಸುಮ್ಮನೆ ಆಯುಷ್ಯ ವ್ಯರ್ಥ ಆಗಿ ಹೋಗ್ತದೆ, ವ್ಯರ್ಥ. ಇಲ್ಲದಿದ್ದರೆ ಬದುಕಿದ್ವಿ ಅಂತ ಅಷ್ಟೇ, ಉಸಿರಾಡಿದ್ವಿ ಅಂತ ಆಗ್ತದೆ. ಆ ಉಸಿರು ತಗೊಂಡದ್ದು ಒಂದೊಂದು ಸಾರ್ಥಕ ಆಗಬೇಕು ಅಂದರೆ ದೇವರ ಕಥೆ ಭಾಗವತವನ್ನು ನಿತ್ಯದಲ್ಲೂ ಕೇಳ್ರಿ ಅಂತ. ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬೋದಿಲ್ಲ. ರಾಗದಿಂದ ಹೇಳುವ ಆ ಶುಕಮುನಿಯ ಕಥೆ ಇದೆಯಲ್ವ, ಅಂದರೆ ಆ ಭಾಗವತದ ಕಥೆ ಅದು ಕೇಳಲಿಲ್ಲ ಅಂದರೆ ವ್ಯರ್ಥ ಅಲ್ವ ಜನ್ಮ, ಸುಮ್ಮನೆ ಆಯುಷ್ಯ ಹೋಗ್ತದಂತೆ. ಹಾಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ. ಈ ಆಯುಷ್ಯ ಹೋಗ್ತದೆ, ಅದರಿಂದ ವ್ಯರ್ಥ ಮಾಡಿಕೊಳ್ಬೇಡ್ರಿ. ಅದಕ್ಕೆ ಶ್ರದ್ಧಾಂ ಭಾಗವತೆ ಶಾಸ್ತ್ರೆ, ಶ್ರದ್ಧೆಯಿಂದ ಪ್ರತಿನಿತ್ಯವೂ ಕೂಡ ಭಾಗವತವನ್ನು ಶ್ರವಣ ಮಾಡಬೇಕು ಅನ್ನುವ ಶ್ರದ್ಧೆಯನ್ನು ಇಟ್ಟುಕೊಂಡು ನಿತ್ಯದಲ್ಲೂ ಕೂಡ ಶ್ರವಣ ಮಾಡಿರಿ. ಅನಿಂದಾಂ ಅನ್ಯತ್ರ ಚಾಪಿಹಿ, ಅನಿಂದಾಂ ಅನ್ಯತ್ರ ಚಾಪಿ, ಬೇರೆ ಶಾಸ್ತ್ರಗಳನ್ನು ನಿಂದನೆ ಮಾಡಬೇಡ. ಭಾಗವತ ಶಾಸ್ತ್ರವನ್ನು ಕೇಳು, ಬೇರೆ ಶಾಸ್ತ್ರ ಇದೆ, ಬೇರೆ ಇನ್ಯಾವುದೋ ಶಾಸ್ತ್ರ, ಒಂದೊಂದು ಮತಗಳಿದ್ದಾವೆ, ಇನ್ಯಾವುದೋ ಶಾಸ್ತ್ರಗಳಿದ್ದಾವೆ, ಅದನ್ನು ನಿಂದನೆ ಮಾಡಲಿಕ್ಕೆ ಹೋಗಬೇಡ ಅಂತ. ಈ ಭಾಗವತದ ಸ್ಟೇಟ್ಮೆಂಟ್ ಇದೆಯಲ್ಲ, ಕೆಲವೊಂದು ಸರ್ತಿ ನಮಗೆ ಗೊಂದಲ ಉಂಟು ಮಾಡಿಬಿಡ್ತದೆ. ಯಾಕೆಂದರೆ ಇದೇ ವಿಷಯವನ್ನು ಇದು ಹೇಳಿದ್ದು ವೇದವ್ಯಾಸದೇವರ ಮಾತಿದು. ಆದರೆ ವೇದವ್ಯಾಸದೇವರು ಈ ಮಾತನ್ನು ಹೇಳಿದಂಥ ವ್ಯಕ್ತಿಗಳು ಅವರೇನೆ ಬ್ರಹ್ಮಸೂತ್ರ ಅಂತ ಬರೆದಿದ್ದಾರೆ. ಆ ಬ್ರಹ್ಮಸೂತ್ರದಲ್ಲಿ ಒಂದು ಸಮಯಪಾದ ಅಂತ ಒಂದು ಪಾದ ಬರ್ತದೆ. ಆ ಸಮಯಪಾದದಲ್ಲಿ ಆರಂಭದಲ್ಲಿ ಸುಮಾರು ಒಂದು 16 ಸೂತ್ರಗಳನ್ನು ಹೇಳ್ತಾರೆ. ಆ ಸುಮಾರು 16 ಸೂತ್ರಗಳಲ್ಲೂ ಕೂಡ ಹೇಳಿದ ವಿಷಯಗಳೇನು ಅಂತ ಹೇಳಿದರೆ, ಬರೀ ಅನ್ಯ ಮತಗಳನ್ನು ನಿರಾಕರಣೆ ಮಾಡೋದು. ಮೀಮಾಂಸ ಮತ ಸರಿ ಇಲ್ಲ, ಜೈನ ಮತ ಸರಿ ಇಲ್ಲ, ಬೌದ್ಧ ಮತ ಸರಿ ಇಲ್ಲ, ಇನ್ಯಾವುದೋ ಮತ ಅದು ಸಾಂಖ್ಯ ಮತ ಅದು ಸರಿ ಇಲ್ಲ, ಇದು ಸರಿ, ಎಲ್ಲ ಮತಗಳನ್ನು ಕೂಡ ನಿರಾಕರಣೆ ಮಾಡ್ತಾ ಹೋಗಿದ್ದಾರೆ. ಬೇರೆ ಶಾಸ್ತ್ರವನ್ನು ಇದು ಸರಿ ಇಲ್ಲ ಅಂತ ಹೇಳಿದರೆ ಅದು ನಿಂದನೆ ಅಲ್ವ, ಮತ್ತೆ ನಿಂದನೆ ಅಲ್ವ. ಆದರೆ ಅವರೇ ಹೇಳಿದ್ದಾರೆ, ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ವೇದವ್ಯಾಸದೇವರೇ ಹೇಳುತ್ತಾರೆ ಈ ಶಾಸ್ತ್ರ ಸರಿ ಇಲ್ಲ ಅಂತ ಅವರೇ ನಿರಾಕರಣೆ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ. ಆದರೆ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿಹಿ. ಅನಿಂದಾಂ, ಬೇರೆ ಶಾಸ್ತ್ರಗಳಲ್ಲಿ ನಿಂದನೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಬೇರೆ ಶಾಸ್ತ್ರದ ವಿಷಯದಲ್ಲಿ ನಿಂದನೆ ಮಾಡಬೇಡ್ರಿ ಅಂತ. ಏನು ಅರ್ಥ ಮಾಡ್ಕೊಳ್ಳೋದು? ಅಲ್ಲಿ ನೋಡಿದ್ರೆ ಅವರೇ ಹೇಳಿದ್ದಾರೆ, ನಿಂದನೆ ಮಾಡಿದ್ದಾರೆ.
ಅದು ಸರಿ ಇಲ್ಲ ಅಂತ ಅವರೇ ಬೈದಿದ್ದಾರೆ. ಆದರೆ ಇಲ್ಲೇ ಹೇಳ್ತಾರೆ ಬೇರೆ ಶಾಸ್ತ್ರವನ್ನು ಬೈಬೇಡಿ ಅಂತ ಹೇಳ್ತಾರೆ. ಭಾಗವತ ಅದಕ್ಕೆ ಹೇಳಿದ್ದು, ಭಾಗವತ ಅನ್ನುವಂಥದ್ದು ಸುಮ್ಮನೆ ಏನೋ ಕಥೆ ಕೇಳ್ತೇವೆ ಅಂತಲ್ಲ. ನೀವು ಈ 11ನೇ ಸ್ಕಂದ ಇದಕ್ಕೆಲ್ಲ ಬಂದುಬಿಟ್ರೆ ಈ ತತ್ವಗಳಿಗೆ ಹೋದಾಗಂತೂ ಬಹಳ ವಿಚಿತ್ರ ಆಗಿ ಹೋಗ್ಬಿಡ್ತದೆ. ನಾವು ಏನು ಹೇಳಬೇಕಪ್ಪ ಅಂತ ಅರ್ಥ ಆಗೋದಿಲ್ಲ, ಅಂತಹ ಸ್ಥಿತಿ ಇದೆ. ಆದ್ದರಿಂದ ಇದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಅದಕ್ಕೆ ಮಧ್ವಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ಹೇಳ್ತಾರೆ ಅನಿಂದಾಂ ಅನ್ಯತ್ರ ಚಾಪಿಹಿ ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು ಅಂದರೆ ಬೇರೆ ಶಾಸ್ತ್ರಗಳನ್ನು ಬೈಯಬೇಡ ಅಂತ ಅರ್ಥ ಅಲ್ಲ. ಬೇರೆ ಶಾಸ್ತ್ರಗಳನ್ನು ಬೈಯಬೇಡ, ಬೇರೆ ಶಾಸ್ತ್ರ ನಿಂದನೆ ಮಾಡಿ ಇಲ್ಲ ಅಂತಲ್ಲ. ಯಾಕೆಂದರೆ ಕೆಟ್ಟ ಶಾಸ್ತ್ರ ಯಾರೋ ಒಬ್ಬ ಬಂದು ದೇವರು ಇಲ್ಲ ಅಂತ ಹೇಳ್ತಿದ್ದಾನೆ, ನಾಸ್ತಿಕವನ್ನು ಚಾರ್ವಾಕ ಮತವನ್ನು ಎತ್ತಿ ಹಿಡಿತಾ ಇದ್ದಾಗ ನಾವು ದೇವರಿದ್ದಾನೆ ಅಂತ ಹೇಳುವ ನಮ್ಮ ಮತವನ್ನು ಸ್ಥಾಪನೆ ಮಾಡದೆ ಮತ್ತೇನು ಮಾಡಬೇಕು? ದೇವರಿದ್ದಾನೆ ಅಂತ ಸಾಧನೆ ಮಾಡಬೇಕಲ್ವ. ಹಾಗಾಗಿ ಆಸ್ತಿಕರಾದಂಥ ನಮಗೆ ಅನೇಕ ಆಸ್ತಿಕರಿಗೂ ಕೂಡ ನಾಸ್ತಿಕ ಬುದ್ಧಿ ಬರುತ್ತದೆ, ಆಮೇಲೆ ಅದು ಮಾಡಬೇಕು, ಅದು ಕರ್ತವ್ಯ. ಆದರೆ ಅನ್ಯತ್ರ ಅಂತ ಹೇಳಿದರೆ ಬೇರೆ ಶಾಸ್ತ್ರಗಳಲ್ಲಿ ಅಂತ ಹೇಳಿದರೆ ಬೇರೆ ಶಾಸ್ತ್ರಗಳನ್ನು ತೆಗಳಬೇಕು ಅಂತ ಅಂದರೆ ಅದರ ಅರ್ಥ ಏನು ಅಂದರೆ ಭಕ್ತಿಶಾಸ್ತ್ರಕ್ಕೆ ವಿರೋಧವಾದಂಥ ಏನು ಶಾಸ್ತ್ರ ಇದೆಯಲ್ವ ಅದನ್ನು ತೆಗಳು. ಭಕ್ತಿಶಾಸ್ತ್ರ ಭಕ್ತಿಯನ್ನು ಬೋಧನೆ ಮಾಡಬೇಕದು. ನಮಗೆ ಭಾಗವತವನ್ನು ಕೇಳೋದರ ಉದ್ದೇಶ ಏನು ಅಂದರೆ ಭಕ್ತಿ ರಸದ ಅಭಿವ್ಯಕ್ತಿ ಆಗಬೇಕು ಒಳಗಡೆ. ಆ ಭಕ್ತಿ ರಸವನ್ನು ಬೋಧನೆ ಮಾಡಲ್ಲ ಅಂದರೆ ಅಂಥದ್ದು ಶಾಸ್ತ್ರ ಅಲ್ಲ. ಅದು ಬೇರೆ ಇನ್ನೇನು ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ, ಹಾಳು ಹರಟೆ ಅಂತ ಅರ್ಥ. ಆದ್ದರಿಂದ ಅಂಥ ಶಾಸ್ತ್ರಗಳನ್ನು ನಿಂದನೆ ಮಾಡಿ. ದೇವರ ಬಗ್ಗೆ ಭಕ್ತಿಯನ್ನು ಹುಟ್ಟಿಸುವ ಏನು ಶಾಸ್ತ್ರ ಇದೆಯಲ್ವ ಆ ಶಾಸ್ತ್ರ ಬೇಕು, ಅದನ್ನು ನಿಂದನೆ ಮಾಡಿ. ಅದನ್ನು ಹುಟ್ಟಿಸದೇ ಇರುವ ಏನು ಶಾಸ್ತ್ರ ಇದೆ ಅದನ್ನು ನಿಂದನೆ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈಗ ಉದಾಹರಣೆಗೆ ಅಂಥದ್ದು ಬೇರೆ ಬೇರೆ ಶಾಸ್ತ್ರಗಳು ಅಂತ ಹೇಳಿದರೆ ಯಾವುದು ಅಂದರೆ ಈ ಜ್ಯೋತಿಷ್ಯ, ಸಂಗೀತ ಇವೆಲ್ಲ ಇದ್ದಾವೆ ಶಾಸ್ತ್ರಗಳು. ಈ ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿದರೆ ಇದು ಭಕ್ತಿಗೆ ನಾವೀಗ ಏನು ಮಾಡಿದ್ದೇವೆ, ಜ್ಯೋತಿಷ್ಯ ಓದಿರ್ತೇವೆ, ಜ್ಯೋತಿಷ್ಯವನ್ನು ಓದಿದ್ದೇವೆ. ಸಂಗೀತ, ಒಬ್ಬ ವೈದ್ಯ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ. ಆದರೆ ಡಾಕ್ಟರ್ ಓದಿದ್ನಲ್ಲ, ಅವನು ವೈದ್ಯಕೀಯವನ್ನು ಓದಿದ್ನಲ್ಲ, MBBS ಅಧ್ಯಯನ ಮಾಡಿದ. ಇದೆಲ್ಲ ಅಧ್ಯಯನ ಮಾಡಿದರೆ ಇದು ಭಕ್ತಿಶಾಸ್ತ್ರ ಅಧ್ಯಯನಕ್ಕೆ ಅಂದರೆ ಜ್ಞಾನ ಸಾಧನೆಗೆ ಪೋಷಕವಾಗಿದೆಯೇ? ಇದು ಇಲ್ಲ. ಅದರಿಂದ ಅದನ್ನು ನಿಂದನೆ ಮಾಡಿ. ಅಂದರೆ ನಾಳೆಯಿಂದ ನಾವೇನು ಮಾಡಬೇಕು, ಯಾರ್ಯಾರು ಡಾಕ್ಟರ್ ಇದ್ದಾರೋ ಅವನ್ನೆಲ್ಲ ಬೈಬೇಕು ಅಂತ ಅರ್ಥ. SDM ಅಲ್ಲಿ ಇರ್ತಾರೆ ಅವ್ರು, ಮತ್ತು ನಾಳೆ ಎಲ್ಲರೂ ಬೈಬೇಕಾಗ್ತದೆ. ಏನು ಮಾಡಬೇಕು? ಹಾಗೆ ಅರ್ಥ ಅಲ್ಲ. ಮತ್ತು ಹೇಗೆ ಅಂತಂದರೆ ಅದಕ್ಕೆ ಮತ್ತೆ ಆಚಾರ್ಯರು ಪೂರ್ಣವಾದ ನಿರ್ಣಯವನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ನೋಡಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀರಿ, ಸಂಗೀತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀರಿ, ವೈದ್ಯಕೀಯವನ್ನು ಅಧ್ಯಯನ ಮಾಡಿದ್ದೀರಿ, ಅದೆಲ್ಲ ಅನ್ಯಶಾಸ್ತ್ರ, ಭಕ್ತಿಶಾಸ್ತ್ರಕ್ಕೆ ಪ್ರಯೋಜಕ ಅಲ್ಲ, ಜ್ಞಾನ ಸಾಧನೆಗೆ ಪ್ರಯೋಜಕ ಅಲ್ಲ. ಅವರು ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಡು. ಆದರೆ ಹಾಗಲ್ಲದೇನೆ ಮತ್ತೇನಾಗಬೇಕು ಅಂದರೆ ನೀವು ಅಧ್ಯಯನ ಮಾಡಿದಂತಹ ಏನು ವೈದ್ಯಕೀಯ ಶಾಸ್ತ್ರ ಇದೆ ಅದನ್ನು ಅಧ್ಯಯನ ಮಾಡಿ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅದನ್ನು ಇಟ್ಟುಕೊಂಡು ಕೂಡ ಭಕ್ತಿಶಾಸ್ತ್ರವನ್ನು ಬಿಡಬೇಡ್ರಿ. ಅಂದರೆ ಅಲ್ಲೂ ಕೂಡ ದೇವರನ್ನು ಕಾಣಿ. ನಾಳೆ ಒಬ್ಬ ವ್ಯಕ್ತಿ ಬಂದಿದ್ದು ತುಂಬ ಬಡವ, ಆದರೆ ಅವನಿಗೊಂದು ಹಾರ್ಟ್ ಆಪರೇಷನ್ ಆಗಬೇಕು. ಅದಕ್ಕೆ ಈ ಇಡೀ ಆಸ್ಪತ್ರೆಯವರು ಅದಕ್ಕೆ ಇಷ್ಟು ಚಾರ್ಜ್ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಡಾಕ್ಟ್ರ್ ಚಾರ್ಜ್ ಇಷ್ಟಂತೆ, ಆಮೇಲೆ ನರ್ಸ್ ಚಾರ್ಜ್ ಇಷ್ಟಂತೆ, ಅದಕ್ಕೆ ಬೇಕಾದಂಥ ಏನು ಔಷಧಿಗಳು ಅದಕ್ಕೆ ಇಷ್ಟು ಚಾರ್ಜು, ಈ ICUಗೆ ಇಷ್ಟು ಚಾರ್ಜ್, ಎಲ್ಲ ಒಂದೊಂದು ಚಾರ್ಜ್ ಇದೆ. ಆ ಚಾರ್ಜ್ಗಳಲ್ಲಿ ನಿನ್ನಿಂದ ಏನು ಮಾಡಲಿಕ್ಕಾಗತ್ತೆ? ಒಂದು ಕೆಲಸ ಮಾಡ್ಬೋದು, ನನ್ನ ಚಾರ್ಜ್ ನಾನು ಬಿಡ್ತೇನೆ ಅಂತ ಹೇಳ್ಬೋದು ಡಾಕ್ಟರ್ ಆಗಿ ಒಬ್ಬ ವೈದ್ಯನ. ಯಾಕೆ ಅಂದರೆ ಜನರಲ್ಲೂ ಕೂಡ ಜನಾರ್ದನನನ್ನು ಕಾಣುತ್ತೇನೆ, ಅದರಿಂದ ಅವನನ್ನು ಕಂಡು ಒಬ್ಬ ಬಡವನಿಗೆ ಸಹಾಯ ಮಾಡಿದೆ ಅಂತ ಆದರೆ ಅದು ಭಗವಂತ ಪ್ರೀತನಾಗ್ತಾನೆ. ಆ ದೃಷ್ಟಿಯಿಂದ ನಾನು ಮಾಡ್ತೇನೆ ಅಂತ ನಿನ್ನ ಆ ಶಾಸ್ತ್ರವನ್ನು ಕೂಡ ಭಕ್ತಿಗೆ ಪ್ರಯೋಜಕವಾಗಿ, ಅಂದರೆ ಭಗವಂತನಲ್ಲಿ ಭಕ್ತಿ ಹುಟ್ಟಿಸೋದಕ್ಕೋಸ್ಕರವಾಗಿ ಅದನ್ನು ನೀನೇನಾದರೂ ಕೂಡ ಕನ್ವರ್ಟ್ ಮಾಡಿಕೊಂಡಿ ಅಂತ ಆದರೆ ಆಗ ಆ ಶಾಸ್ತ್ರವನ್ನು ಬೈಬೇಡಿ. ಆದರೆ ನೀನು ಅಧ್ಯಯನ ಮಾಡಿ ಬರೀ ನಿನ್ನ ಹೊಟ್ಟೆಪಾಡಿಗೋಸ್ಕರ ನಾನು ಸಂಪಾದನೆ ಮಾಡಬೇಕು ಅನ್ನುವ ಹಪಹಪಿತನದಿಂದಾಗಿ ಮತ್ತೊಬ್ಬರು ಹೊಟ್ಟೆ ಒಡೆದ್ರೂ ಪರವಾಗಿಲ್ಲ, ಎದೆ ಒಡೆದ್ರೂ ಪರವಾಗಿಲ್ಲ, ಮನೆ ಒಡೆದಾದರೂ ನನಗೆ ದುಡ್ಡು ಕೊಡು, ನಿನಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದರೆ ಅಂಥ ವೈದ್ಯಕೀಯ ಶಾಸ್ತ್ರವನ್ನು ನಿಂದನೆ ಮಾಡಿರಿ ಅಂತ ಹೇಳಿದ್ದಾರೆ. ಅದು ನಿಂದನೆ ಮಾಡಬೇಕು. ಹಾಗೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಅನ್ನುವಂಥ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀವಿ. 4-6 ಜನ ಬರ್ತಿದ್ದಾರೆ. ಬಂದವರಿಗೆ ಒಳ್ಳೆಯದಾಗಬೇಕು, ಒಳ್ಳೆಯದ್ರ ಜೊತೆಗೆ ಅವರಿಗೆ ಅನುಗ್ರಹ ಆಗಬೇಕು ಅಂತಿರಬೇಕು. ನಾನು ಹೇಳಿದೆ ನೀನು ದುಡ್ಡು ಕೊಡು ಅಷ್ಟೇ, ನನಗೆ ದಕ್ಷಿಣೆ ಕೊಟ್ಟು ಹೋಗು, ಇಷ್ಟೇ ಭಾವ ಇತ್ತು. ನನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದೇನೆ ಅಂದರೆ ಆ ಶಾಸ್ತ್ರವನ್ನು ಬೈ ಅಂತ ಹೇಳ್ತಾರೆ. ಅದು ವ್ಯರ್ಥ.
ಅದೇನಾಗಬೇಕು? ಜ್ಯೋತಿಷ್ಯ ಹೇಳಿದ್ದೇನೆ, 4 ಜನರಿಗೆ ಉಪಕಾರ ಆಯಿತು ಅಂತಾದರೆ ಅವರಿಗೆ ಭಗವಂತನ ಅನುಗ್ರಹ ಆಗುತ್ತೆ, ಅದರಲ್ಲಿ ನನಗೊಂದು ಪುಣ್ಯ ಇದೆ. ಯೋಚನೆ ಮಾಡಿ, ಇದನ್ನು ಯೋಚನೆ ಮಾಡಿಕೊಂಡು ಬದುಕಿದೆ ಅಂತಾದರೆ ಆಗ ಅದು ನಿಜವಾದ ಬದುಕು ಅಂತ ಹೇಳ್ತಾರೆ. ಹಾಗಾಗಿ ಹೀಗೆ ಬದುಕಬೇಕು. ಅದರಿಂದ ಅನಿಂದಾಂ ಅನ್ಯತ್ರ ಅಂತ ಹೇಳಿದರೆ ಬೇರೆ ಕಡೆಯಲ್ಲಿ ನಿಂದನೆ ಇಲ್ಲದೇನೆ ಬದುಕಬೇಕು ಅಂತ ಹೇಳಿದರೆ ಅಂದರೆ ಬೇರೆ ಶಾಸ್ತ್ರಗಳನ್ನು ಬೈಬೇಕು ಅನ್ನೋದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ಮಧ್ವಾಚಾರ್ಯ ಇದಕ್ಕೆಲ್ಲವೂ ಕೂಡ ಬಹಳ ಸುಂದರವಾದಂತಹ ಭಕ್ತಿಶಾಸ್ತ್ರಕ್ಕೆ ವಿರೋಧಿಯಾದಂಥ ನಾಸ್ತಿಕ ಮೊದಲಾದಂಥ ದರ್ಶನಗಳನ್ನು ದೂರ ಇಡಬೇಕು, ಅವುಗಳನ್ನು ನಿಂದನೆ ಮಾಡಬೇಕು ಅಂತ, ತೆಗಳಬೇಕು ಅಂತ. ಅದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಅದು ಭಕ್ತಿಗೆ ವಿರೋಧಿಯಾಗಿತ್ತು ಅಂದರೆ ಆ ಶಾಸ್ತ್ರ ಎನ್ನುವಂಥದ್ದು ಅದನ್ನು ಬೈಬೇಕಂತೆ. ಬೈಯದಿದ್ದರೆ ಅವನಿಗೆ ನರಕ ಆಗತ್ತೆ ಅಂತ ಹೇಳ್ತಾರೆ. ಅದು ಬೈಯೋದ್ರಿಂದ ಅವನಿಗೆ ಪುಣ್ಯ ಬರುತ್ತದಂತೆ. ಭಕ್ತಿಗೆ ಪ್ರಯೋಜಕವಾಗಿರುವಂಥದ್ದನ್ನೇ ಭಕ್ತಿಗೆ ವಿರುದ್ಧವಾದ್ದನ್ನು ಬೈಬೇಕು. ಈ ರೀತಿಯಲ್ಲಿ ಇರಬೇಕು. ಇದನ್ನು ಕೂಡ ಆಚರಣೆ ಮಾಡಿದಾಗ ಆಗ ಇದು ಜೀವನದಲ್ಲಿ ಏನಾಗುತ್ತಂತೆ, ಇದು ಬೆಳೆಸ್ತಾ ಅಂದರೆ ನಾವು ಮಾಡುವಂಥ ಕೆಲಸ ಏನೇ ಇರಬಹುದು, ಏನೇ ಇದ್ದರೂ ಕೂಡ ಅದರಲ್ಲೊಂದು ದೇವರನ್ನು ಕಾಣುವಂಥದ್ದು ಇದೆಯಲ್ವ. ನಾವು ಹೇಳುವ ಜ್ಯೋತಿಷ್ಯ ಆಗ್ಬೋದು, ನಾವು ಹಾಡುವ ಸಂಗೀತ ಆಗ್ಬೋದು. ಸಂಗೀತ ನನಗೆ ಬಂದಿದೆ, ನಾನು ಸಂಪಾದನೆ ಮಾಡುತ್ತೇನೆ ಅನ್ನುವ ಒಂದೇ ಉದ್ದೇಶ ಇಟ್ಕೊಂಡು 4 ಮಂದಿಗೆ ಪಾಠ ಹೇಳಿಕೊಡ್ತಿದ್ದೇನೆ, ಫೀಸ್ ಬರುತ್ತೆ ನನಗೆ, ಅದಕ್ಕೋಸ್ಕರ ಅಂತಲ್ಲದೇನೆ ಹೇಳಿಕೊಟ್ಟಾಗ ಆ ಸಂಗೀತದಲ್ಲಿ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವಂತ ಹೇಳಿಕೊಂಡಿದ್ದಾನೆ. ಸಾಮಗಾನದಲ್ಲಿ, ಸಂಗೀತದಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಅಂಥದ್ದನ್ನು 4 ಜನರಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಆ ಭಗವಂತ ಎಷ್ಟು ತೃಪ್ತನಾಗ್ತಾನೋ ಅಂತ ಆ ಹರಿಪ್ರೀತಿ ಆಗಲಿ ಅನ್ನೋ ಭಾವ ಇತ್ತು ಅಂದರೆ ಅದು ಭಕ್ತಿಗೆ ಪ್ರಯೋಜಕ ಆಯಿತು. ಅದು ಇಲ್ಲ ನಾನು ಹೊಟ್ಟೆ ಪಾಡು ಅಂತ ಅಂದ್ಕೊಂಡ್ರೆ ಅದು ಭಕ್ತಿಗೆ ವಿರೋಧಿ ಆಯಿತು. ಆದ್ದರಿಂದ ಇಂಥದ್ದನ್ನು ಅವನು ಸಂಗೀತವನ್ನೇ ಹೇಳಿದರೂ ಕೂಡ ಅದನ್ನು ಬೈಬೇಕದನ್ನು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಅದು ಭಕ್ತಿಶಾಸ್ತ್ರಾಧ್ಯಯನಕ್ಕೆ ಅಡ್ಡಿ ಆಗುತ್ತೆ, ಬರೀ ಹೊಟ್ಟೆಪಾಡು ಅಂತ ಅಂದ್ಕೊಂಡ್ಬಿಟ್ರೆ. ಅದಕ್ಕೋಸ್ಕರವಾಗಿ ಇನ್ನು ಬೇರೆ ಶಾಸ್ತ್ರಗಳನ್ನೆಲ್ಲ ಬೈಬೇಕು ಅಂದರೆ ನಾಸ್ತಿಕ್ಯ ಮೊದಲಾದಂಥ ಶಾಸ್ತ್ರಗಳನ್ನೆಲ್ಲವನ್ನು ಕೂಡ ನಿಂದನೆ ಮಾಡಬೇಕು ಅಂತ. ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಾವು ಸಂಸಾರದಿಂದ ದಾಟಲಿಕ್ಕೆ ಇದೆಲ್ಲ ಪ್ರಯೋಜಕವಾಗುತ್ತೆ. ಇದನ್ನೆಲ್ಲ ಆಚರಣೆ ಮಾಡಬೇಕು ಅಂತ ಇಷ್ಟು ವಿಷಯಗಳನ್ನು, ಅನೇಕ ಸಂಗತಿಗಳನ್ನು ಪ್ರಬುದ್ಧ ಅನ್ನುವಂಥ ಋಷಿ ಹೇಳಿದ. ಇದು ಆದಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಆ ನಿಮಿರಾಜ. ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಕಾಮರ್ಹತ ನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಾಃ. ನಾರಾಯಣಾಭಿಧಾನಸ್ಯ ಬ್ರಹ್ಮಣಃ ಪರಮಾತ್ಮನಃ, ಪರಬ್ರಹ್ಮನಾಗಿರುವಂಥ ಶ್ರೀಮನ್ನಾರಾಯಣ ಇದ್ದಾನಲ್ವ, ಅವನ ಮಹಿಮೆಯನ್ನು ತಿಳಿಬೇಕು. ಹೌದು, ಅವನನ್ನು ಸರ್ವೋತ್ತಮ ಅಂತ ತಿಳಿಬೇಕು. ಆದರೆ ಅವನನ್ನು ಬ್ರಹ್ಮಣಃ ಪರಮಾತ್ಮನಃ, ಈ ಬ್ರಹ್ಮಾದಿಗಳಿಗಿಂತಲೂ ಕೂಡ, ಬ್ರಹ್ಮಾದಿ ಎಲ್ಲ ಜೀವರಿದ್ದಾರೆ, ಇವರೆಲ್ಲರಿಗಿಂತಲೂ ಕೂಡ ಇವನು ಉತ್ತಮನಾಗಿದ್ದಾನೆ ಅಂತ ನಾವು ಹೇಗೆ ನಿಶ್ಚಯ ಮಾಡಿಕೊಳ್ಳೋದು? ಹರಿ ಸರ್ವೋತ್ತಮ ಅನ್ನೋದನ್ನು ನಾವು ಹೇಗೆ ನಿಶ್ಚಯ ಮಾಡಿಕೊಳ್ಳಬೇಕು? ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮನಾಗಿರುವಂಥವನು ಪರಮಾತ್ಮ ಅನ್ನೋದನ್ನು ನಾವು ಹೇಗೆ ನಿಶ್ಚಯ ಮಾಡಿಕೊಳ್ಳಬೇಕು? ಹೇಗೆ ನಿಶ್ಚಯ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೆ ತುಂಬ ಹೇಳಿದ್ದಾರೆ ಅವರು. ನಾನು ಅದನ್ನು ಕೆಲವು ಅಂದರೆ ಮುಂದಿನ ವಿಷಯಗಳಿಗೆ ತುಂಬ ಹೋಗಬೇಕು, ಆದ್ದರಿಂದಾಗಿ ಸ್ವಲ್ಪ ಸಂಕ್ಷೇಪ ಮಾಡಿ ಹೇಳ್ತೇನೆ. 2 ಅಂಶ. ಒಂದು ಏನು ಅಂತ ಹೇಳಿದರೆ, ಒಂದು ನೀವು ತಿಳ್ಕೊಳ್ಳಿ, ನಾವು ಒಂದು ಸರ್ತಿ ದೇವರ ಮಹಿಮೆಯನ್ನು, ಸರ್ವೋತ್ತಮ ಇವನು ಭಗವಂತ, ಇವನ ಮಹಿಮೆ ಅದ್ಭುತ ಅಂತ ತಿಳಿಬೇಕು ಅಂದರೆ ಒಂದು ವಿಮಾನವೋ ಅಥವಾ ಹೆಲಿಕಾಪ್ಟ್ರೋ ಏನಾದರೂ ಒಂದು ಹಿಡ್ಕೊಂಡು ಮೇಲೆ ಹೋಗಲಿಕ್ಕೆ ಶುರು ಮಾಡಿ. ಮೇಲೆ ಹೋಗಿ ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನಿಮಗೆ ಕೊನೆ ಅನ್ನೋದು ಸಿಗೋದಿಲ್ಲ. ಹೋದಷ್ಟು ದೂರ ಹೋಗ್ತಾನೆ ಇರಬೇಕು. ಅಷ್ಟು ಅದ್ಭುತನಾದಂಥ ವ್ಯಕ್ತಿ ಅಂದರೆ ಇಷ್ಟು ದೊಡ್ಡದಾದಂಥ ಪ್ರಪಂಚವನ್ನು ನಿರ್ಮಾಣ ಮಾಡಿದವನು ಭಗವಂತ ಅಂತ ನಿಮಗೊಂದು ಭಾವನೆ ಬಂತು ಅಂದರೆ ಅವನು ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ದೇವರು ಇಷ್ಟು ಸಾಕು, ಸಣ್ಣದಾಗಿ ಹೇಳಿದ್ದಾನೆ. ಅವರಿನ್ನೂ ಹೇಳಿದ್ದಾರೆ ಅವನ ಸೃಷ್ಟಿ ಇನ್ನೊಂದು ಮತ್ತೊಂದು ಅದ್ಭುತವಾದದ್ದು ಅಂತ ಅನ್ನೋದನ್ನೆಲ್ಲ ಬಹಳ ನಿರೂಪಣೆ ಮಾಡಿದ್ದಾರೆ. ನಿಮಗೆ ಸಂಕ್ಷೇಪವಾಗಿ ಹೇಳೋದು ಅಂತಾದರೆ, ಹೀಗೆ ನೀವು ಇಡೀ ಪ್ರಪಂಚವನ್ನೆಲ್ಲ ಸುತ್ತಾಕಿ ಬಂದಾಗಲೂ ಕೂಡ ನಿಮಗೆ ಎಷ್ಟು ವಿಚಿತ್ರ ಏನು ವಿಚಿತ್ರ. ಭಗವಂತನ ಸೃಷ್ಟಿ ಅನ್ನುವಂಥದ್ದು ಇದೆಯಲ್ಲ, ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಎಷ್ಟು ವಿಚಿತ್ರವಾಗಿದೆ ಅಂತಂದರೆ ಯೋಚನೆ ಮಾಡಲಿಕ್ಕಾಗಲ್ಲ ಸ್ವಾಮಿ. ನಮಗೆ ಏನೇನೋ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಒಂದೊಂದಕ್ಕೂ ಒಂದೊಂದು ರೀತಿ ಸೃಷ್ಟಿ. ಯಾವ ರೀತಿ ಗೊತ್ತಾ? ನೀವು ಮೀನಿದೆ ಅಲ್ವಾ,
ಮೀನು ಎನ್ನುವಂಥದ್ದು ಮರಿಯನ್ನು ಹಾಕಿದರೆ ಮರಿಗೆ ಆಹಾರ ಕೊಡೋದಿಲ್ಲ, ಅದು ಆಹಾರ ಕೊಡಲ್ಲ. ಆದರೆ ಆ ಮರಿ ಬೆಳೀತದೆ. ಮರಿ ಹೇಗೆ ಬೆಳೀತು, ಮೀನಿನ ಮರಿ ಹೇಗೆ ಬೆಳೀತು ಅಂತ ಕೇಳಿದರೆ, ದರ್ಶನದ್ಯಾನ ಸಂಸ್ಪರ್ಶಾತ್ ಮತ್ಸ್ಯ ಕೂರ್ಮಿ ಚ ಪಕ್ಷಿಣ. ದರ್ಶನ ಆಗಾಗ ಏನು ಮಾಡುತ್ತಂತೆ, ಆ ತಾಯಿ ಮೀನು ಮಗು ಮೀನನ್ನು ಒಂದೊಂದು ಸರ್ತಿ ಕಣ್ಣು ಮುಚ್ಚಿ, ಒಂದು ಸರ್ತಿ ಎದುರಿಗೆ ಬಂದು ಒಂದು ಸರ್ತಿ ಕಣ್ಣರಳಿಸಿ ನೋಡುತ್ತಂತೆ ಮರಿಯನ್ನು ನೋಡಿದರೆ ಸಾಕು, ಆ ಕಣ್ಣರಳಿಸಿ ನೋಡಿದರೆ ಸಾಕು, ಆ ಮರಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತಂತೆ, ಬೆಳೆದು ಬಿಡ್ತದಂತ. ಎಷ್ಟು ವಿಚಿತ್ರ. ಇನ್ನು ಕೂರ್ಮಿ ಏನು ಆಮೆ ಇದೆಯಲ್ಲ, ಆಮೆ ಮರಿ ಹಾಕಿದ ಮೇಲೆ ಮರಿ ಜೊತೆಗೆ ಇರಲ್ಲ. ನೀವು ನೋಡ್ರಿ, ಮೀನು ಹೋಗ್ತಾ ಇದ್ರೆ ತಾಯಿ ಮೀನಿನ ಜೊತೆಗೆ ಮರಿ ಮೀನುಗಳು ಎಲ್ಲ ಹಾಗಾಗಿ ಸುತ್ತಿರ್ತಾರೆ. ಆದರೆ ಈ ಆಮೆ ಇದೆಯಲ್ವ, ತಾಯಿಯ ಜೊತೆಗೆ ಅದು ಓಡಾಡೋದೇ ಇಲ್ಲ, ಅದು ಹೆತ್ತ ಕೂಡಲೇ ಎಲ್ಲೋ ಹೋಗಿಬಿಡುತ್ತದೆ, ಎಲ್ಲಿರುತ್ತೆ ಅಂತಲೂ ಗೊತ್ತಿಲ್ಲ ಹಾಗೆ. ಆದರೆ ಮರಿ ಬೆಳೀತದೆ. ಹೇಗೆ ಬೆಳೀತದೆ ಅದು, ಹೇಗೆ ಬೆಳೆಯುತ್ತೆ ಅಂತಂದರೆ ಇಷ್ಟು ವಿಚಿತ್ರ. ಅದು ಆಗಾಗ ತಾಯಿ ಇದೆಯಲ್ವ, ತಾಯಿಯಾದಂಥ ಆಮೆ ಆಗಾಗ ಸ್ಮರಣೆ ಮಾಡಿಕೊಡ್ತದೆ, ನಾನೊಂದು ಮಗು ಹಾಕಿದ್ದೇನೆ ದೇವರೇ, ಅದನ್ನು ರಕ್ಷಣೆ ಮಾಡು ಅಂತ ಒಂದು ಧ್ಯಾನ ಮಾಡ್ತದಂತೆ. ಎಲ್ಲೋ ಇರ್ತದೆ, ಎಲ್ಲೋ ಇದ್ದುಕೊಂಡು ಒಂದು ಸರ್ತಿ ನಾನೊಂದು ಮರಿ ಹಾಕಿದ್ದೇನೆ ನೋಡ್ಕೋ ದೇವರೇ ಅಂತ ಹೇಳಿದರೆ ಸಾಕಂತೆ ಆ ಮಗುವಿನಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತಂತೆ. ಇದು ಯಾವ ವಿಜ್ಞಾನಕ್ಕೆ ಅರ್ಥ ಆಗುತ್ತೆ ಇದು ಅಂತ ಹೇಳ್ತಾರೆ. ಇಷ್ಟು ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ಸೃಷ್ಟಿಯನ್ನು ಮಾಡಿದ್ದಾನಲ್ಲ ಪರಮಾತ್ಮ. ಹೇಗೆ ಮಾಡಿದ್ದಾನೆ ದೇವರು. ಅನೇಕ ಸೃಷ್ಟಿಗಳು. ಜಗತ್ತಿನಲ್ಲಿ ಎಷ್ಟು ಪ್ರಾಣಿಗಳಿದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ, ಇವಾಗ ಈ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದೀವಿ. ಇನ್ಯಾವುದೋ ಕಾಡಲ್ಲಿ ಒಂದು ಪ್ರಾಣಿ ಇದೆ, ಅದಕ್ಕೆ ಬೆಳಗಿನಿಂದ ಹೊಟ್ಟೆಗೆ ಯಾರಾದರೂ ಹಾಕಿದ್ದಾರೋ ಇಲ್ಲೋ. ನಮಗಾದರೂ ಕೂಡ ಏನಾದರೂ ಮನೆಯಲ್ಲಿ ಮಕ್ಕಳೇನಾದರೂ ಇದ್ವಿ ಅಂದರೆ ಅಮ್ಮ ಅಡಿಗೆ ಮಾಡಲಿಲ್ಲ ಅಂದ ಕೂಡಲೇ ಬಂದು ಬೈಲಿಕ್ಕೆ ಶುರು ಮಾಡ್ತಾರೆ. ಏನಮ್ಮ ಇಷ್ಟು ಗೊತ್ತಾಗಲ್ಲ, ನಾನು ಹಸ್ಕೊಂಡು ಬಂದಿದ್ದೀನಿ, ನೀನು ಊಟಕ್ಕೆ ಹಾಕಲ್ಲ ನನಗೆ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಅವು ಯಾರನ್ನು ಬೈಬೇಕು? ಎಲ್ಲೋ ಇದ್ದಾವಲ್ಲ ಪ್ರಾಣಿಗಳು, ಯಾರನ್ನು ಬೈಬೇಕು? ಕಾಲಕ್ಕೆ ಒಂದು ಹೊಟ್ಟೆ ತುಂಬುತ್ತಾ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಕೂಡ. ಅವೆಲ್ಲ ಬದುಕಿದ್ದಾವಲ್ಲ ಇವತ್ತಿಗೂ ಕೂಡ. ಹೇಗೆ ಬದುಕಿದ್ದಾವೆ ಅವೆಲ್ಲವೂ ಕೂಡ? ಯಾರು ಬದುಕಿಸ್ತಾ ಇದ್ದಾರೆ ಇದನ್ನೆಲ್ಲವನ್ನು ಕೂಡ? ನಮ್ಮನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಅಂತ ನಮಗನ್ನಿಸ್ಬೋದು. ಆದರೆ ಎಲ್ಲೆಲ್ಲೋ ಇರುವಂಥ ಪ್ರಾಣಿಗಳು ಪಕ್ಷಿಗಳೆಲ್ಲ ಇದ್ದಾವಲ್ವ, ಎಲ್ಲೆಲ್ಲೋ ಇರುವಂಥದ್ದು ಅವುಗಳೆಲ್ಲ ಕಾಲಕ್ಕೆ ತಿಂದು ಬದುಕ್ತಾ ಇದ್ದಾವೆ ಅಂತಂದರೆ ಯಾರು ರಕ್ಷಣೆ ಮಾಡ್ತಿದ್ದಾರೆ? ಇದನ್ನೆಲ್ಲ ಯೋಚನೆ ಮಾಡುವಾಗ ಅನಿಸೋದಿಲ್ವ ದೇವನೊಬ್ಬನಿದ್ದಾನೆ ಅಂತ, ಭಗವಂತ ಇದ್ದಾನೆ ಅಂತ. ಹಾಗಾಗಿ ಅವನನ್ನು ಸರ್ವೋತ್ತಮ ಅಂತ ತಿಳಿ, ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿ. ಯಾಕೆ ನಾವು ಇಲ್ಲೇ ಕೂತ್ಕೊಂಡು ನಾನೇಕ ಬಾರಿ ಹೇಳ್ತಿರ್ತೀನಿ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ, ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಸುವನು, ಇದಕ್ಕೆ ಸಂಶಯವಿಲ್ಲ. ಭಗವಂತ ಎಲ್ಲೆಲ್ಲೋ ಇರುವ ಪ್ರಾಣಿಗಳನ್ನು ಕೂಡ ತಾನೇ ರಕ್ಷಣೆ ಮಾಡ್ತಿರ್ತಾನೆ. ಭಗವಂತನ ಜವಾಬ್ದಾರಿ ಅದು. ನಾವು ಮರೀಲಿ ಬಿಡ್ಲಿ, ನಾವು ನಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಿರ್ತೀವಿ, ಇನ್ನೇನೋ ಮಾಡಿರ್ತೀವಿ, ನಾವು ಊಟಕ್ಕೆ ಹಾಕಿರಲ್ಲ, ಆದರೆ ಅದು ಎಲ್ಲೋ ಒಂದು ಆಹಾರವನ್ನು ಒದಗಿಸಿರ್ತಾನೆ ಪರಮಾತ್ಮ. ನಮ್ಮ ಮನೆಗಳಲ್ಲಿ ಎಷ್ಟು ಇರುವೆಗಳಿದ್ದಾವೆ ಸ್ವಾಮಿ, ನಮಗೆ ಗೊತ್ತಿಲ್ಲಲ್ಲ. ಹೋಗಿ ನೋಡಿದ್ರೆ ಎಷ್ಟೆಷ್ಟೋ ಇರುವೆಗಳಿದ್ದಾವೆ. ಹೇಗೆ ಬದುಕ್ತಾ ಇದ್ದಾರೆ? ನಾವು ನಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬೆಲ್ಲ ಇಡ್ತಾ ಇದ್ದೇವೆ. ಬೆಲ್ಲ ಇಟ್ಟು ನಾವು ಇರುವೆಗೇನು ನಾವು ಫೋನ್ ಮಾಡಿ ಹೇಳಿಲ್ಲ ಇಲ್ಲಿ ಬೆಲ್ಲ ಇದೆ ಬಾ ಅಂತ ಹೇಳಿಬಿಟ್ಟು ಬರ್ತದೋ ಇರೋದಿಲ್ಲ. ಹೇಗೆ ಬರ್ತದೆ ಅದೆಲ್ಲ? ಆ ಶಕ್ತಿ ಎಲ್ಲಿಂದ ಬಂತು? ಏನೋ ಶಕ್ತಿ ಇದೆ ಅಲ್ವ? ಹಾಗಾದರೆ ಆ ಶಕ್ತಿ ಎಲ್ಲಿಂದ ಬಂತು? ಯಾರು ಕೊಟ್ಟರು ಇದಕ್ಕೆಲ್ಲದಕ್ಕೂ ಕೂಡ? ಅವುಗಳಲ್ಲೊಂದು ಒಗ್ಗಟ್ಟು ನೋಡಿ. ನಾನು ಒಬ್ಬನೇ ಹೋಗಲ್ಲ, ಸಾಲಾಗಿ ಬರ್ತಾ ಇರುತ್ತೆ. ನಮ್ಮ ಜೊತೆಗೆ ಯಾರಾದರೂ ಇನ್ನೊಬ್ಬರು ಬಂದರೆ ನಾನು ಹೋಗ್ತೀನಿ, ನೀನು ಬರಬೇಡ ನನ್ನ ಜೊತೆಗೆ ಅಂತ ಬೈದು ಕಳಿಸ್ತಿರ್ತೀವಿ ನಾವು ನಮ್ಮಂಥವ್ರು. ಆದರೆ ಅದು ಹಾಗಲ್ಲ, ಸಾಲಾಗಿ ಹೋಗುತ್ತೆ. ಏನು ಅದ್ಭುತವಾದಂಥ ಸೃಷ್ಟಿ ಇದೆ ಎಲ್ಲವೂ ಕೂಡ. ಆ ಸಾಲಿನಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ. ಮತ್ತೆ ಲೈನ್ ಒಂದು ಹಿಡಿದ್ರೆ ನಮಗೆ ಎಲ್ಲಿಯಾದರೂ ಒಂದೇನೋ ಅಕ್ಕಿ ಕೊಡ್ತಿದ್ದಾರೆ, ಏನೋ ಬೇಳೆ ಕೊಡ್ತಿದ್ದಾರೆ, ಕರೋನಾ ಬಂತು ಅಂತಂದರೆ ಜನರೆಲ್ಲ ಲೈನಿಗೆ ನಿಂತ್ಕೊಳ್ರಿ ಅಂದರೆ ಒಬ್ಬ ಅಲ್ಲಿ ನಿಂತಿರ್ತಾನೆ, ಇನ್ನೊಬ್ಬ ಇಲ್ಲಿ ನಿಂತಿರ್ತಾನೆ. ಲೈನಲ್ಲಿ ಬರ್ರಿ ಅಂತ ಒಂದು ಕೋಲ್ ಹಿಡ್ಕೊಂಡು ಹೇಳ್ತಿರ್ಬೇಕು. ಇವ್ರು ಯಾರು ಕೋಲ್ ಹಿಡ್ಕೊಂಡು ಹೇಳಬೇಕಾಗಿಲ್ಲ ಇರುವೆಗಳಿಗೆ. ಆ ಸಾಲುಗಳನ್ನು ನೋಡಿದರೆ ಇಷ್ಟು ಕ್ರಮಬದ್ಧವಾಗಿ ನಿಂತಿರ್ತವೆ ಎಲ್ಲ ಒಂದಕ್ಕೊಂದು. ಯಾರು ಇದನ್ನೆಲ್ಲ ಅವ್ರ ನೇಚರ್ ಇದು ಹೆಂಗೆ ಹೇಳಿಕೊಡ್ತಿದ್ದೆಲ್ಲ ಅಂದರೆ ಆ ನೇಚರ್ ಇದೆಯಲ್ಲ, ಇದನ್ನೆಲ್ಲ ಕೊಟ್ಟವನು ಭಗವಂತ ಪರಮಾತ್ಮ. ಹಾಗಾಗಿ ಈ ಎಲ್ಲ ಸೃಷ್ಟಿಗಳನ್ನು ನೋಡ್ತಾ ಇದ್ದಾಗ ಒಬ್ಬ ಪರಮಾತ್ಮ ಇದ್ದಾನೆ, ಇದನ್ನು ಆಡುವಂಥವನು. ಯಾಕೆ ನಾವು ನಮ್ಮ ಮನೆಯನ್ನು ಒಂದು ಕಟ್ಟಿಕೊಂಡಿದ್ದೇವೆ, ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು, ಇದು ದೇವರ ಕೋಣೆ, ಇದು ಬಚ್ಚಲ ಮನೆ, ಇದು ಅಡಿಗೆ ಮನೆ, ಇದು ಇನ್ನೊಂದು ಮತ್ತೊಂದು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ವ, ಈ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ವ್ಯವಸ್ಥಿತವಾಗಿದೆ, ನಾವು ಚೆನ್ನಾಗಿ ಬದುಕ್ತಿದ್ದೇವೆ. ಹಾಗಾದರೆ ಇದನ್ನು ಕಟ್ಟಬೇಕಾದ್ರೆ ಇದರ ಹಿಂದೆ ಒಬ್ಬ ನೇತಾರ ಬೇಕಲ್ವ, ಒಬ್ಬ ಇಂಜಿನಿಯರ್ ಬೇಕು, ಅದಕ್ಕೆಲ್ಲ ಒಬ್ಬ ವ್ಯವಸ್ಥೆ.
ಹಾಗೆ ಈ ಜಗತ್ತಿನಲ್ಲಿ ಇಲ್ಲಿ ನೀರು ಹರಿಬೇಕು, ನದಿ ಇರಬೇಕು, ಇಲ್ಲಿ ಕಾಡಿರಬೇಕು, ಇಲ್ಲಿ ನಾಡಿರಬೇಕು, ಇಲ್ಲಿ ಬೆಟ್ಟ ಇರಬೇಕು, ಇಲ್ಲಿ ಜನ ವಾಸ ಮಾಡಬೇಕು, ಇಲ್ಲಿ ವಾಸ ಮಾಡಬೇಕು. ಇಷ್ಟು ವ್ಯವಸ್ಥಿತವಾಗಿ ಪ್ರಪಂಚ ಇದೆ ಅಂತಂದರೆ ಇದ್ರ ಹಿಂದೆನೂ ಒಬ್ಬ ಇರಬೇಕಲ್ವಾ? ಯಾರದು ಹಾಗಾದರೆ? ನಾನಲ್ಲ, ನೀವಲ್ಲ. ನನಗಂತೂ ನಾನು ಅಂತ ಅನಿಸಿಲ್ಲ. ಅದರಿಂದ ನೀವ ಅಂದರೆ ನಿಮಗೂ ಅನಿಸೋಕ್ಕಿಲ್ಲ, ಸಾಧ್ಯ ಇಲ್ಲ. ಅದರಿಂದ ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಅಲ್ವಾ, ಅವನೇ ಸರ್ವೋತ್ತಮ. ಅಲ್ಲ, ಹೌದು, ಅವನು ಸರ್ವೋತ್ತಮ ಅಂತ ಗೊತ್ತಾಯಿತು. ಆದರೆ ಬ್ರಹ್ಮಾದಿಗಳೇ ಆಗಬಹುದಲ್ವ? ಅವನು ಬ್ರಹ್ಮ ಆಗ್ಬೋದು, ರುದ್ರ ಆಗ್ಬೋದು, ಇನ್ಯಾರಾದರೂ ಆಗ್ಬೋದಲ್ವ ಅಂತ ಹೇಳಿದರೆ, ಹರಿಯೇ ಸರ್ವೋತ್ತಮ ಅಂತ ಯಾಕೆ ಹೇಳ್ತೀರಿ ನೀವು ಅಂತ ಕೇಳಿದರೆ, ವೇದ ಹೇಳ್ತಾ ಇದೆ. ನಾ ಸದಾಸೀನ್ ನೋ ಸದಾಸೀತ್ ತದಾನೀಂ ನಾಸೀತ್. ವೇದ ಹೇಳ್ತಾ ಇದೆ ಆ ಕಾಲದಲ್ಲಿ ಅಂತ ಹೇಳ್ತದೆ. ಆ ಕಾಲದಲ್ಲಿ ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅಂದ್ರೆ ಏನು ಅಂದರೆ ಏನಿಲ್ಲ, ಬರೀ ನೀರಿತ್ತು ಅಷ್ಟೇ. ಪ್ರಳಯ ಕಾಲ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಮುಳುಗಿ ಹೋಗಿದೆ. ಏನೂ ಇಲ್ಲ. ಮತ್ತು ಆಗಲೂ ಕೂಡ ಇದ್ದದ್ದು ಏನು ಅಂತ ಕೇಳಿದರೆ, ಪ್ರಳಯ ಕಾಲದಲ್ಲಿ ಆಲದ ಎಲೆಯ ಮೇಲೆ ಮಲಗಿದಾಗ ಅಂತ ಹೇಳ್ತಾರೆ. ಆಲದ ಎಲೆಯ ಮೇಲೆ ಮಲಗಿದಂಥವನು ಯಾರು ಅಂದರೆ ಭಗವಂತ ಅಂತ ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮ ಹರಿ ಇದ್ದ ಅಂತ ಹೇಳ್ತಾರೆ, ಬ್ರಹ್ಮ ಇದ್ದ ಅಂತ ಹೇಳಿದ್ದಾರೆ. ಎಲ್ಲಿಯಾದರೂ ಕೂಡ ಪ್ರಳಯ ಕಾಲದಲ್ಲಿ, ಇದನ್ನು ನಮ್ಮ ವಾದಿರಾಜ ಸ್ವಾಮಿಗಳು ಕೂಡ ಪ್ರಳಯ ಕಾಲದಲ್ಲಿ ಏನಾದರೂ ಕೂಡ ಲಿಂಗ ಇತ್ತು ಅಂತ ಹೇಳಿದ್ದಾರೆ ಎಲ್ಲಿಯಾದರೂ ಕೂಡ, ಅಥವಾ ಬ್ರಹ್ಮ ಇದ್ದ ಅಂತ ಹೇಳಿದ್ದಾರೆ. ಇಲ್ಲ, ಮತ್ತು ಯಾರು ಅಂತ ಹೇಳಿದರೆ ಇದ್ದದ್ದು ಯಾರು ಅಂತಂದರೆ ಭಗವಂತ ಮಾತ್ರ. ಇದನ್ನು ವೇದದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ. ಅಂಬರಿಣಿ ಅಂತ ಒಂದು ಸೂಕ್ತ. ಅಂಬರಿಣಿ ಸೂಕ್ತದಲ್ಲಿ ಹೇಳಬೇಕಾದ್ರೆ, ಅಹಂ ರುದ್ರೇ ಬಿರ್ವಸೋ ವಿಶ್ಚರಾಮ್ಯಹಮಾದಿತ್ಯೇ ಋತ ವಿಶ್ವದೇವೈಹಿ. ಅವಳು ಹೇಳ್ತಾಳೆ ಏನು ಅಂದರೆ, ನಾನು ಅಹಂ ರುದ್ರೇಭಿ, ನಾನು ರುದ್ರಾದಿ ದೇವತೆಗಳನ್ನು, ಬ್ರಹ್ಮದೇವರನ್ನು ಬ್ರಹ್ಮನ ಪದವಿಯಿಂದ ಕೆಳಗಿಳಿಸಬಲ್ಲೆ, ಮೇಲೆ ಕೂಡಿಸಬಲ್ಲೆ. ರುದ್ರನನ್ನು ಅವನ ಪದವಿಯಿಂದ ಕೆಳಗಿಳಿಸಬಲ್ಲೆ, ಮೇಲೆ ಕೂಡಿಸಬಲ್ಲೆ. ನಾನು ಎಲ್ಲವನ್ನೂ ಮಾಡುತ್ತೇನೆ. ಎಲ್ಲವನ್ನೂ ಮಾಡುವಂತಹ ನನಗೂ ಒಬ್ಬ ನಿಯಾಮಕ ಇದ್ದಾನೆ. ಯಾರು ಅಂತ ಹೇಳಿದರೆ, ಮಮ ಯೋನಿರಪ್ಸ್ವ ಅಂತಸ್ಸಾ ಮುದ್ರೇ. ಅವಳು ಹೇಳಿದ ಮಾತು, ಮಮ ಯೋನಿರಪ್ಸ್ವ, ನನಗೆ ಕಾರಣನಾಗಿ ಒಬ್ಬ ಇದ್ದಾನೆ, ನನ್ನನ್ನು ನಿಯಮನ ಮಾಡುವಂಥ ಒಂದು ಶಕ್ತಿ. ಅದು ಯಾವುದು ಅಂದರೆ ಅಂತಸ್ಸ ಮುದ್ರೆ, ಸಮುದ್ರದಲ್ಲಿ ಇರುತ್ತೆ ಅದು ಅಂತಂದರು. ಸಮುದ್ರದಲ್ಲಿ ವಾಸ ಮಾಡೋದು ಯಾರು? ನಮಗೆಲ್ಲ ಗೊತ್ತಿಲ್ಲ. ಪಾಲಾಸಾಗರದಲ್ಲಿ ಪವಡಿಸಿದವನಿ ಅಂತ ನಾವು ಹೇಳೋದು ಯಾರನ್ನ? ನಾರಾಯಣನನ್ನಲ್ಲ. ಬ್ರಹ್ಮನನ್ನು ಹೇಳ್ತೀವ, ರುದ್ರನನ್ನು ಹೇಳ್ತೀವ, ಇಂದ್ರನನ್ನು ಹೇಳ್ತೀವ, ಯಮನನ್ನು ಹೇಳ್ತೀವ, ಯಾರನ್ನು ಹೇಳ್ತೀವಿ? ಹಾಗಾಗಿ ಇದು ಎಲ್ಲದಕ್ಕಿಂತಲೂ ಕೂಡ ವೇದಾದಿಗಳೆಲ್ಲ ಹೇಳ್ತಾ ಇರೋದ್ರಿಂದ ಒಬ್ಬ ಸರ್ವೋತ್ತಮ ಇದ್ದಾನೆ ಅಂತ ನಮಗೆಲ್ಲವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಆ ಸರ್ವೋತ್ತಮ ಯಾರು? ಬ್ರಹ್ಮಾದಿಗಳ ಅಂತಂದರೆ ಅಲ್ಲ. ಯಾಕೆ ಅಂತ ಹೇಳಿದರೆ, ವೇದಾದಿಗಳೆಲ್ಲವೂ ಕೂಡ ಅಂತಃಸಮುದ್ರಸ್ತತ್ವವನ್ನು ಹೇಳ್ತಾ ಇದ್ದಾವೆ. ಅಂದರೆ ಅಲ್ಲಿರುವಂಥವನು ಭಗವಂತ ಅಂತ ಹೇಳ್ತಾ ಇರೋದ್ರಿಂದ ಅವನು ಯಾರು? ಅಂತಃಸಮುದ್ರ, ಸಮುದ್ರದಲ್ಲಿರುವವನು ಪರಮಾತ್ಮ, ಕ್ಷೀರಸಾಗರದಲ್ಲಿ ಮಲಗಿದಂಥ ಭಗವಂತ ಅಂತ. ಆ ಪರಮಾತ್ಮ ಹರಿಯೇ ಸರ್ವೋತ್ತಮ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು, ಇದನ್ನು ಪಿಪ್ಪಲಾಯನ ಅನ್ನುವಂಥ ಋಷಿ, ಮತ್ತೊಬ್ಬ ಋಷಿ ಈ ಪ್ರಶ್ನೆಗೆ ಹರಿ ಸರ್ವೋತ್ತಮ ಹೇಗೆ ಅನ್ನೋದನ್ನು ಕೇಳಿದ್ದಕ್ಕೆ ಅವನು ಉತ್ತರವನ್ನು ಕೊಟ್ಟ. ಆಮೇಲೆ ಮುಂದೆ ಮತ್ತೊಂದು ಪ್ರಶ್ನೆಯನ್ನು ಮುಂದೆ ಇಡ್ತಾನೆ ಅವನು. ಏನು ಪ್ರಶ್ನೆ ಅಂತ ಹೇಳಿದರೆ, ಅವನು ಕೇಳುವಂಥ ಪ್ರಶ್ನೆ ತುಂಬ ಇದೆ. ಅವನು ಹೇಳ್ತಾನೆ, ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕಃ ವೇದಸ್ಯ ಚೇಶ್ವರಾತ್ಮಾತ್ಮ ತತ್ರ ಮುಖ್ಯಂತಿ ಸೂರಯಃ. ಕರ್ಮ ಕರ್ಮ ವಿಕರ್ಮೇತಿ. ನನಗೆ ಜೀವನದಲ್ಲಿ ಮೂರನ್ನು ಹೇಳ್ತಾರೆ, ಕರ್ಮ, ಅಕರ್ಮ, ವಿಕರ್ಮ ಅಂತ. ಮೂರು ಕರ್ಮಗಳನ್ನು ಹೇಳ್ತಾರೆ. ಇವುಗಳ ವ್ಯತ್ಯಾಸಗಳೇನು, ಇವುಗಳು ಅಂದರೆ ಏನು ಅನ್ನೋದನ್ನು ನಾನು ತಿಳಿಬೇಕು ಅಂತ ಅಪೇಕ್ಷೆ ಇದೆ. ಇದ್ರ ಬಗ್ಗೆ ಹೇಳಿ ನನಗೆ ಅಂತ ಕೇಳಿದೆ. ಆಗ ಆವಿರ್ಹೋತ್ರ ಅನ್ನುವಂಥ ಮತ್ತೊಬ್ಬ ಋಷಿ ಇದಕ್ಕೆ ಉತ್ತರವನ್ನು ಕೊಡ್ತಾನೆ. ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂತ ಹೇಳಿದರೆ ವೇದದಲ್ಲಿ ಹೇಳಿದಂತೆ ನಡೆದುಕೊಳ್ಳುವುದು, ವೇದ ವಿಹಿತ ಕರ್ಮಕಾರಿ, ವೇದದಲ್ಲಿ ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಬದುಕೋದಿದೆಯಲ್ವ, ಇದು ಕರ್ಮ ಅಂತ. ಇನ್ನೊಂದು ವಿಕರ್ಮ ಅಂತ. ವಿಕರ್ಮ ಅದು ಅಕರ್ಮ. ಅಕರ್ಮ ಅಂದರೆ ವೇದದಲ್ಲಿ ಹೇಳಿದ್ದನ್ನು ಮಾಡದೇ ಇರೋದು ಅಂತ ಅರ್ಥ. ವೇದದಲ್ಲಿ ಹೇಳಿದ್ದನ್ನು ಮಾಡದೇ ಇರೋದು, ವ್ಯತ್ಯಾಸ ಇದೆ. ವೇದದಲ್ಲಿ ಹೇಳಿದ್ದು ಕಾಲೇ ಕಾಲೇ ಸಂಧ್ಯಾ ಆಚರೇತ, ಕಾಲ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಲ್ಲ. ಇದು ವೇದದಲ್ಲಿ ಹೇಳಿದ್ದಾರೆ, ಆ ವೇದದಲ್ಲಿ ಹೇಳಿದ್ದನ್ನು ಮಾಡದೇ ಇರೋದು ಅದು. ಇನ್ನೊಂದು ವಿಕರ್ಮ ಅಂತ. ವಿಕರ್ಮ ಅಂತ ಹೇಳಿದರೆ ವೇದದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡೋದು.
ಇದೊಂದು ವಿಚಿತ್ರ. ವೇದದಲ್ಲಿ ಮಾಡಬೇಡ ಅಂತ ಹೇಳಿ, ಫಲಾಂಡಂ ನ ಭಕ್ಷೇತ್ ಸುರಾಂ ನ ಪಿಬೇತ್ ಎಲ್ಲ ಹೇಳಿದ್ದಾರೆ. ನೀನು ಸುರಾಪಾನವನ್ನು ಮಾಡಬೇಡ, ಈ ಮದ್ಯಪಾನವನ್ನು ಮಾಡಬೇಡ. ಮಾಡೋ ಇದು ವಿಕರ್ಮ, ಅದನ್ನೇ ಮಾಡು. ಹೀಗೆ ಕರ್ಮ ಮತ್ತು ಅಕರ್ಮ ವಿಕರ್ಮ ಅಂತಂದರೆ ಇವುಗಳೇನೆ. ಆದ್ದರಿಂದ ನಾಚರೇದ್ಯಸ್ತು ವೇದೋಕ್ತಂ ಸ್ವಯಂ ಅಗ್ನೋಜಿತೇಂದ್ರಿಯ ವಿಕರ್ಮಣಾಕ್ಯಧರ್ಮೇಣ ಮೃತ್ಯುಮುಪೈತಿ ಸಹ ಅಂತ. ಇಂತಹ ವಿಕರ್ಮವನ್ನು, ಅದರಲ್ಲೂ ಕರ್ಮ ಅಕರ್ಮಕ್ಕಿಂತ ಬಹಳ ಡೇಂಜರ್ ಆಗಿರುವಂಥದ್ದು ವಿಕರ್ಮ. ಆದ್ದರಿಂದ ಈ ವಿಕರ್ಮವನ್ನು ಮಾಡೋದರಿಂದಾಗಿ ಅವನೇನಾಗ್ತಾನೆ ಅಂದರೆ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ಅಂತಹ ಕೆಲಸಗಳನ್ನು ಮಾಡಬಾರ್ದು. ಇಲ್ಲೆಲ್ಲ ನಾಚರೇತ್ ಅನ್ನೋದಕ್ಕೆಲ್ಲ ವಿಶೇಷವಾದಂಥ ಅರ್ಥಗಳನ್ನೆಲ್ಲ ಮಧ್ವಾಚಾರ್ಯ ಬರೀತಾರೆ. ಇರಲಿ, ಅಂತೂ ಇಷ್ಟೆಲ್ಲ ಅಂಶಗಳನ್ನು ಹೇಳ್ತಾ ಈ ಆವಿರ್ಹೋತ್ರ ಎನ್ನುವಂಥ ಋಷಿಯು ಕೂಡ ಅವನು ಹೀಗೆ ಅಂದರೆ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಕರ್ಮ ಅಕರ್ಮ ವಿಕರ್ಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ. ಜೊತೆಗೆ ಮತ್ತೆ ಒಂದಷ್ಟು ವಿಷಯಗಳನ್ನು ಹೇಳ್ತಾನೆ. ನಾವು ಕರ್ಮ ಅಂತ ಹೇಳಿದ್ವಲ್ಲ, ಕರ್ಮವನ್ನು ಮಾಡಬೇಕು ಅಂತ. ಕರ್ಮವನ್ನು ಮಾಡಬೇಕು ಅಂದರೆ ಏನು ಕರ್ಮವನ್ನು ಮಾಡಬೇಕು? ಏನು ಕರ್ಮವನ್ನು ಮಾಡಬೇಕು ಅಂದರೆ ದೇವರ ಪೂಜೆಯೇ ದೊಡ್ಡ ಕರ್ಮ. ದೇವರ ಪೂಜೆ ಬಿಡಲೇಬಾರದ ಕರ್ಮಗಳು ಅಂದರೆ ಒಂದು ಸಂಧ್ಯಾ ವಂದನೆ, ಇನ್ನೊಂದು ಸಾಳಗ್ರಾಮದ ಪೂಜೆ. ಈ ಎರಡು ಇದೆ ಅಲ್ವ, ಬಹಳ ಮುಖ್ಯವಾದಂಥದ್ದು ಕರ್ಮ ಅಂತ ಹೇಳ್ತಾರೆ. ಈ ಕರ್ಮ ಎಷ್ಟು ಅಂದರೆ ಬಹಳ ಶ್ರದ್ಧೆಯಿಂದ ಮಾಡಬೇಕು ಅಂತ. ಯಾಕೆಂದರೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಾವಲ್ಲೊಂದು ಮಂತ್ರ ಹೇಳ್ತೇವೆ, ಭೋಸ್ವಾಮಿನ್ ಜಗತಾಂ ನಾಥ ಯಾವತ್ ಪೂಜಾವಸಾನಕಂ ತಾವತ್ ಸಂಪ್ರೀತಿ ಭಾವೇನ ಅತ್ರ ಇಲ್ಲಿ ಸಂಸ್ಥಿತನಾಗಿ, ಅಂದರೆ ನಾನು ಭೋಸ್ವಾಮಿನ್ ಜಗತಾಂ ನಾಥ, ಜಗತ್ತಿಗೆ ಒಡೆಯನಾದ ಭಗವಂತನೇ, ನಾನು ಯಾವತ್ ಪೂಜಾವಸಾನಕಂ, ನಾನು ಮಾಡುವ ಪೂಜೆ ಎಲ್ಲಿ ತನಕ ಮಾಡ್ತೇನೋ ಅಲ್ಲಿಯವರೆಗೂ ಕೂಡ ತಾವತ್ ಸಂಪ್ರೀತಿ ಭಾವೇನ, ಅಲ್ಲಿ ತನಕಲು ಪ್ರೀತನಾಗಿ ನನ್ನನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬಿಂಬೇಸ್ಮಿನ್ ಸಂಸ್ಥಿತೋ ಭವ, ಈ ಬಿಂಬದಲ್ಲಿ ನಾನು ಪೂಜೆ ಮಾಡುವ ಏನು ಮೂರ್ತಿ ಇದೆ ಅಲ್ಲಿ ಬಂದು ಕೂತ್ಕೊ ನೀನು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಯೇನೆ ಈ ದೇವರ ಪೂಜೆಯನ್ನು ಆರಂಭ ಮಾಡೋದು. ದೇವರ ಪೂಜೆ ಮಾಡಬೇಕಾದ್ರೆ ದೇವರು ಇಲ್ಲಿ ಬಂದು ಕೂತ್ಕೊ, ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ನೀನು ಅಂತ ದೇವರಲ್ಲಿ ಪ್ರಾರ್ಥನೆ. ನೀವು ವಿಚಾರ ಮಾಡಿರಿ ಒಮ್ಮೆ, ಹೇಗೆ ಮಾಡಬೇಕು ದೇವರ ಪೂಜೆ? ಹೇಗೆ ಮಾಡಬೇಕು ಅಂದರೆ ಅದರಲ್ಲಿ ಶ್ರದ್ಧೆಗೆ ನಾನು ಹೇಳೋದು. ಏನೋ ಅಕಸ್ಮಾತ್ ನಮ್ಮ ಮನೆಗೆ ಒಬ್ಬ ಸ್ವಾಮಿಗಳು ಬಂದರು, ಯಾರೋ ಮಹಾಸ್ವಾಮಿಗಳೊಬ್ಬರು ನಾಳೆ ದಿವಸ ನಿಮ್ಮ ಮನೆಗೆ ಭಿಕ್ಷೆಗೆ ಬರ್ತೇನೆ ಅಂತ. ನಮ್ಮ ಮನೆಯ ಸಂಭ್ರಮ ಎಷ್ಟು ಮುಗಿಲು ಮುಟ್ಟುತ್ತೆ ಹೇಳ್ರಿ. ಎಷ್ಟು ಮುಗಿಲು ಮುಟ್ಟುತ್ತೆ ಅಂದರೆ ಒಬ್ಬ ಸ್ವಾಮಿಗಳು ಬರ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರಂತೆ, ಭಿಕ್ಷೆ ಸ್ವೀಕಾರ ಮಾಡ್ತಾರೆ, ಏನು ಅದ್ಭುತ ಇದು ಅಂತ 10 ಜನರನ್ನು ಕರೆಯೋದೇನು ಮಾಡೋದೇನು, ಅದರ ಜೊತೆಗೆ ಊಟದ ವ್ಯವಸ್ಥೆ ಮಾಡೋದೇನು, ಮನೆಯೆಲ್ಲ ಸ್ವಚ್ಛ, ಇಡೀ ಮನೆಯಲ್ಲಿ ಗೋಮಯದಿಂದ ಸಾರಿಸಿ ಸ್ವಚ್ಛ ಮಾಡಿಟ್ಬಿಡ್ತೇವೆ ನಾವು. ಇಷ್ಟು ಶುದ್ಧವಾಗಿರಬೇಕು, ದೊಡ್ಡವರು ಬರ್ತಿದ್ದಾರೆ, ಸ್ವಾಮಿಗಳು ಬರ್ತಿದ್ದಾರೆ ಅಂತ. ಹಾಗೆ ಹೌದು, ಹಾಗಾದರೆ ಒಬ್ಬ ಸ್ವಾಮಿಗಳು ಬರ್ತಾರೆ ಅಂದರೆ ನಮ್ಮ ಮನೆ ಎಷ್ಟು ತಯಾರಾಗುತ್ತೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಊರಿಗೆ, ಸಣ್ಣ ಗ್ರಾಮಕ್ಕೆ ಯಾರೋ ಒಬ್ಬ ಮುಖ್ಯಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಬರ್ತಾನೆ ಅಂದ ಕೂಡಲೇ ಏನಾಗ್ತದೆ, ಇಡೀ ಊರಲ್ಲೆಲ್ಲ ಸಂಭ್ರಮ. ಅವನು ಬರ್ತಿದ್ದಾನೆ ಅಂತ ಏನು ಸ್ಟೇಜ್ ಹಾಕೋದೇನು ಮಾಡೋದೇನು, ರೋಡ್ಗಳು ಇಲ್ಲದೆ ಇದ್ದದ್ದು ನಿರ್ಮಾಣಗಳಾಗಲಿಕ್ಕೆ ಶುರುವಾಗುತ್ತೆ, ಇಂಥದ್ದೆಲ್ಲ ಆಗುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ ಅಂದ ಕೂಡಲೇ, ದೊಡ್ಡ ವ್ಯಕ್ತಿ, ಒಬ್ಬ ಪರ್ಸನ್ ಬರ್ತಾನೆ ಅಂದರೆ ದೊಡ್ಡವನು, ಎಷ್ಟು ಸಂಭ್ರಮ. ಒಬ್ಬ PM ಬರ್ತಾನೆ ಅಂತಾದರೆ ಎಷ್ಟು ಸಂಭ್ರಮ ಪಡ್ತೀವಿ ನಾವು. ಅದೇ ಏನಾದರೂ ಒಬ್ಬ ಅಮೇರಿಕದ ಒಬ್ಬ ಅಧ್ಯಕ್ಷ ನಮ್ಮ ರಾಷ್ಟ್ರಕ್ಕೆ ಬರ್ತಾನೆ ಅಂದರೆ ಇಡೀ ಅವನು ಓಡಾಡುವ ಜಾಗಗಳು ಇಂತಿಂಥದ್ದಾಗಬೇಕು, ಇಷ್ಟು ಚೆನ್ನಾಗಿರಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಬಿಡ್ತೀವಿ. ಇಷ್ಟು ವೈಭವಗಳನ್ನು ವಿಚಾರ ಮಾಡಿರಿ. ಹಾಗಾದರೆ ನಾವು ಭೂಸ್ವಾಮಿನ್ ಜಗತಾಂ ನಾಥ ಯಾವತ್ ಪೂಜಾ ಅವಸಾನಕಂ, ನಾನು ಪೂಜೆ ಮಾಡುವಲ್ಲಿಯ ತನಕಲ್ಲೂ ಕೂಡ ದೇವರೇ ಈ ಬಿಂಬದಲ್ಲಿ ಬಂದು ಕೂತ್ಕೋ ನೀವು ಅಂತ ಪ್ರಾರ್ಥನೆ ಮಾಡ್ತೇವೆ. ಮಾಡುವಾಗ ಇವನು ಜಗತಾಂನಾಥ, ಜಗತಾಂನಾಥ ಅಂದರೆ ಇವರೆಲ್ಲ ವ್ಯಕ್ತಿಗಳೆಲ್ಲ ಒಬ್ಬ ಸ್ವಾಮಿಗಳು ಅಂದರೆ ಒಂದು ಮಠಕ್ಕೆ ಸೀಮಿತ, ಒಬ್ಬ ವ್ಯಕ್ತಿ ಅಂತಂದರೆ ಒಬ್ಬ CM ಅಂದರೆ ಒಂದು ರಾಜ್ಯಕ್ಕೆ ಸೀಮಿತ, ಒಬ್ಬ PM ಅಂದರೆ ಒಂದು ರಾಷ್ಟ್ರಕ್ಕೆ ಸೀಮಿತ. ಅಂಥದ್ರಲ್ಲಿ ಇವನು ಒಂದು ರಾಜ್ಯ ಅಲ್ಲ, ಒಂದು ಮನೆ ಅಲ್ಲ, ಒಂದು ಮಠ ಅಲ್ಲ, ಒಂದು ರಾಷ್ಟ್ರ ಅಲ್ಲ, ಸಮಗ್ರವಾದಂಥ 14 ಲೋಕಗಳ ಒಡೆಯ ಇವನು ಭಗವಂತ. ಅವನು ನಮ್ಮ ಮನೆಗೆ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ನಮ್ಮ ಆನಂದ ಎಷ್ಟು ಮುಗಿಲು ಮುಟ್ಟಬೇಕು ಯೋಚನೆ ಮಾಡಿ ಒಂದ್ಸರ್ತಿ. ಅಂದರೆ ಕರ್ಮ ಅನ್ನುವಂಥದ್ದನ್ನು ಮಾಡುವಾಗ, ದೇವರ ಪೂಜೆ ಅನ್ನೋ ಕರ್ಮವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಪೂಜೆ ಅಂತ ಹೇಳಿದರೆ ಇಷ್ಟು ಶ್ರದ್ಧೆ ಅನ್ನೋದು ಬರಬೇಕು. ಒಬ್ಬ ವ್ಯಕ್ತಿ ಬಂದಾಗ, ಒಬ್ಬ ಸ್ವಾಮಿಗಳು ಬರುವಾಗ ಎಷ್ಟು ಶ್ರದ್ಧೆ ತೋರಿಸ್ತೇವೆ ನಾವು,
ಅದಕ್ಕಿಂತಲೂ ಕೂಡ ಮುಗಿಲು ಮುಟ್ಟಬೇಕಂತೆ ಆ ಶ್ರದ್ಧೆ ಎನ್ನುವಂಥದ್ದು ದೇವರ ಪೂಜೆಯನ್ನು ಮಾಡಬೇಕಾದ್ರೆ. ಆದ್ದರಿಂದ ಕರ್ಮ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಮಾಡಬೇಕಾಗಿರುವಂಥದ್ದು ಇದು ಕರ್ಮ ಎನ್ನುವುದು ಈ ಪೂಜೆಯನ್ನು ಅಂತ. ಹೀಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಎಲ್ಲೆಲ್ಲಿ ಪೂಜೆ ಮಾಡಬಹುದು, ದೇವರ ಪೂಜೆಯನ್ನು ಎಲ್ಲೆಲ್ಲಿ ಮಾಡಬಹುದು, ಎಲ್ಲೆಲ್ಲಿ ನಾವಾಗಲೇ ನೋಡಿದ್ವಿ ಬರೀ ನಾವು ನಮ್ಮ ಮನೆಯಲ್ಲಿ ಒಂದು ಆ ಪ್ರತಿಮೆ ಇದ್ದರೆ ಅಲ್ಲಿ ಮಾತ್ರ ಪೂಜೆ ಅಂತ ಅಂದ್ಕೊಂಡಿರ್ತೀವಿ. ನಿಮಗೆ ಹೇಳಬೇಕಂದ್ರೆ ಕೃತಯುಗದಲ್ಲಿ ಇಂಥ ಪೂಜೆನೇ ಇರಲಿಲ್ಲ, ದೇವಸ್ಥಾನಗಳೇ ಇರಲಿಲ್ಲ ಅಂತೆ ಕೃತಯುಗದಲ್ಲಿ. ಮತ್ತು ದೇವರ ಆರಾಧನೆ ಹೇಗೆ ಮಾಡ್ತಿದ್ರು? ದೇವರ ಆರಾಧನೆ ಹೇಗೆ ಅಂದರೆ ಏನಾದರೂ ದೇವರ ಆರಾಧನೆ ಮಾಡಬೇಕು ಅನಿಸಿದರೆ ಒಬ್ಬ ಬ್ರಾಹ್ಮಣನನ್ನು ಮನೆಗೆ ಕರ್ಕೊಂಡ್ಬರ್ತಿದ್ರಂತೆ, ಎಲ್ಲ ಅವ್ರಿಗೆ ಮಾಡ್ತಿದ್ರಂತೆ. ಬ್ರಾಹ್ಮಣನಿಗೆ ಆರಾಧನೆ ಮಾಡಿಬಿಟ್ರೆ ದೇವರ ಪೂಜೆ ಅಷ್ಟೇ, ಅವನೊಳಗೆ ದೇವರಿದ್ದಾನೆ ಅಂತ. ಹೀಗೆ ಬದುಕಿದವರು ಕೃತಯುಗದವರೆಲ್ಲರೂ ಕೂಡ ಅಂತ ಹೇಳ್ತಾರೆ. ಹಾಗಾಗಿ ಆ ಕಾಲದಲ್ಲಿ ದೇವಸ್ಥಾನಗಳೇ ಇರಲಿಲ್ಲ ಅಂತ. ಅಂದರೆ ಎಲ್ಲರ ಮನುಷ್ಯನೇ ದೇವಸ್ಥಾನ ಅಂತ, ಒಳಗೆ ದೇವ ಇದ್ದಾನೆ ಅಂತ ಅಷ್ಟರ ಮಟ್ಟಿಗೆ ದೇವರನ್ನು ಕಾಣ್ತಾ ಇದ್ದಂಥ ವ್ಯಕ್ತಿಗಳು ಕೃತಯುಗದವರೆಲ್ಲರೂ ಕೂಡ ಅಂತ ಹೇಳ್ತಾರೆ. ಹಾಗಾಗಿ ದೇವರನ್ನು ಎಲ್ಲೆಡೆಯಲ್ಲೂ ಇದ್ದಾನೆ, ಈ ಬಿಂಬದಲ್ಲೂ ಇದ್ದಾನೆ ವಿಶೇಷವಾಗಿ ಅಂತ ಚಿಂತನೆ ಮಾಡಿಕೊಂಡು ಪೂಜೆ ಮಾಡಬೇಕು. ಎಲ್ಲೆಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಬಹಳ ವಿಸ್ತಾರವಾಗಿ ಭಾಗವತ ನಿರೂಪಣೆ ಮಾಡುತ್ತೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ.